ನಿನ್ನ ನಾಮವೇ ಚಂದ ಗೋವಿಂದ 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 ನಿನ್ನ ನಾಮವೇ ಚಂದ ಅಣುರೇಣು ತೃಣಗಾಷ್ಟ ಪರಿಪೂರ್ಣ ಗೋವಿಂದ ಅಣುರೇಣು ತೃಣಗಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದಯಾನಂದ ನಿರ್ಮಲಾತ್ಮಕನಾಗಿ ಇರುವುದಯಾನಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿ ಮಹಿಮೆಯ ತಿಳುವುದಾನಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯುವುದಾನಂದ ಮಂಗಲ ಮೂರುತಿ ಪುರಂದರ ವಿಠಲನ ಮಂಗಲ ಮೂರುತಿ ಪುರಂದರ ವಿಠಲನ ಗದೆ ದಾಸರ ನೆನೆಯುವುದಾನಂದ ಗದೆ ದಾಸರ ಸಲಹುವುದಾನಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಹೃನ್ಮಂದಿರದಲ್ಲಿ ಜ್ಯೋತಿರ್ಮಯರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದವಾದ ಪ್ರಣತಿಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 42ನೇ ಪ್ರವಚನ ಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಭಗವದ್ಗೀತೆಯ 4ನೇ ಅಧ್ಯಾಯದ
18ನೆಯ ಶ್ಲೋಕ. ಅಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃತ್ಸ್ನ ಕರ್ಮಕೃತ್. ಭಗವದ್ಗೀತೆಯ ಅತ್ಯಂತ ಗೂಢವಾದ, ಅತ್ಯಂತ ಮುಖ್ಯವಾದಂತಹ ಒಂದು ಮಾತು. ಭಾರತರ ವಿಜ್ಞಾನವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಸಂಕ್ಷಿಪ್ತವಾದ ಒಂದು ಶ್ಲೋಕ. ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮಣಿ ಚ ಅಕರ್ಮದಲ್ಲಿ ಕರ್ಮವನ್ನು ಯಾವಾತನು ಪಶ್ಯೇತ್ ನೋಡುತ್ತಾನೆಯೋ ಸಹ ಅವನು ಮನುಷ್ಯೇಷು ಮಾನವರಲ್ಲಿ ಬುದ್ಧಿವಂತನು, ಸಹ ಅವನು ಯೋಗಯುಕ್ತನು, ಕೃತ್ಸ್ನ ಕರ್ಮಕೃತ್ ಸಮಗ್ರ ಕರ್ಮವನ್ನು ಆಚರಿಸಿದವನು ಆಗುತ್ತಾನೆ ಅಂತ ಅರ್ಥ. ಮಾತು ಒಗಟಾಗಿದೆ. ಯಾವುದಾದ್ರೂ ಒಂದು ವಿಷಯ ಗೊತ್ತಾಗಿಲ್ಲ ಅಂತಾದಾಗ ಆ ಬಗ್ಗೆ ಒಂದು ಮಾತನಾಡಿರೋದು ಒಗಟಾಗಿರುತ್ತೆ. ಗೊತ್ತಾದ ನಂತರ ಅತ್ಯಂತ ಸರಳವಾಗಿದೆ, ಲಲಿತವಾಗಿದೆ ಅಂತ ಅನಿಸುತ್ತೆ. ಮಾತನ್ನು ಕೇಳಿದಾಗ ಸಾಮಾನ್ಯವಾಗಿ ಅನಿಸುತ್ತೆ ಇದೇನಿದು ಅಂತ. ಕರ್ಮದಲ್ಲಿ ಅಕರ್ಮವನ್ನು ಯಾರು ನೋಡ್ತಾನೋ, ಅಕರ್ಮದಲ್ಲಿ ಕರ್ಮವನ್ನು ಯಾರು ನೋಡ್ತಾನೋ ಅವನು ಮನುಷ್ಯರಲ್ಲಿ ಬುದ್ಧಿವಂತ ಅಂತ. ಅವನು ಯೋಗದಲ್ಲಿ ಯುಕ್ತನಾದವನು ಅಂತ ಅರ್ಥ. ಅವನು ಸಕಲ ಕರ್ಮವನ್ನು ನಿರ್ವಾಹ ಮಾಡಿದವನು ಅಂತ ಅರ್ಥ. ಈ ಮಾತಿನಲ್ಲಿ ಕರ್ಮದಲ್ಲಿ ಅಕರ್ಮವನ್ನು ನೋಡೋದು, ಅಕರ್ಮದಲ್ಲಿ ಕರ್ಮವನ್ನು ನೋಡೋದು ಅಂದರೆ ಏನು ಅಂತ ದೊಡ್ಡ ಪ್ರಶ್ನೆ ಆಗುತ್ತೆ. ಕರ್ಮ ಅಕರ್ಮ ಎರಡೂ ಪರಸ್ಪರ ವಿರುದ್ಧವಾದದ್ದು. ಹೇಗೆ ಕಾಣಿಸುತ್ತೆ? ಒಂದು ಸಾಮಾನ್ಯ ಉದಾಹರಣೆ ಕೊಟ್ಟು ಹೇಳೋದಾದರೆ, ಬೆಳಕಿನಲ್ಲಿ ಕತ್ತಲೆಯನ್ನು ನೋಡು, ಕತ್ತಲೆಯಲ್ಲಿ ಬೆಳಕನ್ನು ನೋಡು ಅಂತ ಹೇಳಿರೋ ಹೇಗೋ ಹಾಗಾಗುತ್ತೆ. ಸತ್ಯದಲ್ಲಿ ಅಸತ್ಯವನ್ನು ನೋಡು, ಅಸತ್ಯದಲ್ಲಿ ಸತ್ಯವನ್ನು ನೋಡು ಅಂತ ಹೇಳಿರೋ ಹೇಗೋ ಹಾಗಾಗುತ್ತೆ. ಪರಸ್ಪರ ವಿರುದ್ಧವಾದ್ದು ಕರ್ಮ ಅಕರ್ಮ. ಇದರಲ್ಲಿ ಅದನ್ನು ನೋಡು, ಅದರಲ್ಲಿ ಇದನ್ನು ನೋಡು ಅಂದರೆ ಇದು ಏನಪ್ಪ ವಿಚಿತ್ರ ಎಂಬುದಾಗಿ ಅನಿಸುತ್ತೆ. ಆದರೆ ಗೀತಾಚಾರ್ಯ ಶ್ರೀಕೃಷ್ಣ ಪ್ರಭು ಈ ಶಬ್ದಗಳನ್ನು ಯಾವ ಅಭಿಪ್ರಾಯದಲ್ಲಿ ಬಳಸ್ತಾ ಇದ್ದಾನೆ ಅನ್ನೋದನ್ನು ಮನಸ್ಸಿಗೆ ತಗೊಂಡ್ರೆ ಆಗ ಇದು ಒಗಟಾಗೋಲ್ಲ. ಇದೊಂದು ಅತ್ಯಂತ ಉತ್ಕೃಷ್ಟವಾದಂಥ ಲಲಿತವಾದಂಥ ಮಾತಾಗಿ ಆಗುತ್ತೆ. ಒಟ್ಟು 3 ಪ್ರಧಾನವಾಗಿ ಪದಗಳು ಬಂದಿವೆ. ಈ ಹಿಂದಿನ ಪ್ರವಚನದಲ್ಲೂ ಅವುಗಳನ್ನು ಬಳಸಿದ್ದಾಗಿದೆ. ಆ 3 ಪದಗಳನ್ನು ಸುಭದ್ರವಾಗಿ ನಾವು ಧಾರಣೆ ಮಾಡ್ಕೋಬೇಕು ಬುದ್ಧಿನಲ್ಲಿ. ಕರ್ಮ, ವಿಕರ್ಮ, ಅಕರ್ಮ ಎಂಬುದಾಗಿ. ಕರ್ಮ ಅಂತಂದರೆ ನಾನಾ ಕ್ರಿಯೆಗಳು ಅಂತ ಅರ್ಥ. ಯಾವ ನಾನಾ ಕ್ರಿಯೆಗಳು ಅಂತ ಕೇಳಿದರೆ ಆದರ್ಶ ಮಾನವ ಜೀವನಕ್ಕೆ ಹೊಂದುವ ಕ್ರಿಯೆಗಳು, ಕರ್ಮಗಳು. ಅದೇ ರೀತಿಯಲ್ಲಿ ವಿಕರ್ಮ ಅಂದರೆ ಹೊಂದದಿರುವ ಕರ್ಮಗಳು ಅಂತ ಅರ್ಥ, ವಿರುದ್ಧವಾದ ಕರ್ಮಗಳು ಅಂತ. ಯಾವ ದೃಷ್ಟಿಯಿಂದ ಅಂತ ಕೇಳಿದರೆ, ಯಾರೋ ಒಬ್ಬ ಮಾನವ ಅಂತಂದರೆ ಅವನು ಪುರುಷನಾಗಿರಬೇಕು, ಇಲ್ಲವ್ರು ಸ್ತ್ರೀಯಾಗಿರಬೇಕು. ಅದೇ ರೀತಿಯಲ್ಲಿ ಸಾತ್ವಿಕನಾಗಿರಬೇಕು, ರಾಜಸಿಕನಾಗಿರಬೇಕು ಅಥವಾ ತಾಮಸಿಕನಾಗಿರಬೇಕು. ಸೃಷ್ಟಿ ನೀತಿ. ಗೀತಾಚಾರ್ಯನ ದೃಷ್ಟಿಯಿಂದ ಬ್ರಹ್ಮಕ್ಷತ್ರ ಮೊದಲಾದಂತಹ ವರ್ಣದ ವ್ಯಾಪ್ತಿಗೆ ಒಳಪಟ್ಟಿರಬೇಕು. ಹೀಗಿದ್ದ ವ್ಯಕ್ತಿಗೆ ಯಾವ ಕರ್ಮ ಸಂಪೂರ್ಣವಾಗಿ ಆದರ್ಶವಾಗಿ ಆಗುತ್ತೋ ಅದನ್ನು ಕರ್ಮ ಅಂತ ಕರ್ಕೊಂಡು, ಅದು ಹಾಗೆ ಆಗದೇ ಇರುವಂತಹದ್ದು ಯಾವುದಿದೆಯೋ, ಹೊಂದಾಣಿಕೆ ಆಗದೇ ಇರುವಂಥ ಕರ್ಮಗಳೇನೇನಿದೆಯೋ ಅದಷ್ಟು ಸಹ ವಿಕರ್ಮ, ವಿರುದ್ಧ ಕರ್ಮ ಎಂಬುದಾಗಿ ಕರೆಯಲ್ಪಡುತ್ತೆ. ಇನ್ನು 3ನೇ ಇನ್ನೊಂದು ಪದ ಅಕರ್ಮ ಅಂತ ಒಂದು ಪದವನ್ನು ಬಳಸಿದ್ದಾರೆ. ಹಿಂದಿನ ಪ್ರವಚನದಲ್ಲೂ ಆ ಪದ ಬಳಕೆ ಆಯಿತು. ಅಕರ್ಮ ಅಂದರೆ ಯಾವ ಕರ್ಮವೂ ಇಲ್ಲದ ಸ್ಥಿತಿ ಅಂತ ಅರ್ಥ. ಯಾವ ಕರ್ಮವೂ ಇಲ್ಲದ ಸ್ಥಿತಿ ಅಂದರೆ ಒಂದು ಉಸಿರಾಟವೂ ಇಲ್ಲದ ಸ್ಥಿತಿ, ಒಂದು ರಕ್ತ ಸಂಚಾರವೂ ಇಲ್ಲದ ಸ್ಥಿತಿ, ನರನಾಡಿಗಳು ಸ್ತಬ್ಧವಾಗಿರುವಂಥ ಒಂದು ಸ್ಥಿತಿ ಅಂತ ಒಂದು ಉಂಟು.
ಅದನ್ನು ಅಕರ್ಮ ಸ್ಥಿತಿ ಎಂಬುದಾಗಿ ಕರೀತಾರೆ. ಹೀಗೆ ಒಟ್ಟು ಈ ಜಗತ್ತಿನಲ್ಲಿ 3 ತರಹದ ಒಂದು ನಡೆ ಕಾಣಿಸುತ್ತೆ. ಒಂದು ಕರ್ಮ ಅಂದರೆ ಸುಕರ್ಮ ಅಂತ ಅರ್ಥ, ಇನ್ನೊಂದು ವಿಕರ್ಮ ವಿರುದ್ಧ ಕರ್ಮ, ಇನ್ನೊಂದು ಮೂರನೇದು ಅಕರ್ಮ ಕರ್ಮವಿಲ್ಲದ ಒಂದು ಸ್ಥಿತಿ ಎಂಬುದಾಗಿ. ಇದರಲ್ಲಿ ಸುಕರ್ಮ ಅಂದರೆ ಏನು ಅಂತ ಕೇಳಿದರೆ, ಕರ್ಮ ಅಂದರೆ ಕ್ರಿಯೆ ಅಂತಂದಾಗ ಅದನ್ನು ಎರಡಾಗಿ ವಿಭಾಗ ಮಾಡ್ಬೋದು ಸ್ಥೂಲವಾಗಿ. ಒಂದು ಲೋಕಜೀವನಕ್ಕಾಗಿ ನಾವು ಇಟ್ಕೊಳ್ಳುವಂತಹ, ಬದುಕಿಗಾಗಿ ಇಟ್ಕೊಳ್ಳುವಂತಹ ಕೆಲವು ಕ್ರಿಯೆಗಳು. ಉದಾಹರಣೆಗೆ ನಾವು ನಡೆದಾಡುತ್ತೇವೆ, ಪದಾರ್ಥಗಳನ್ನು ಕೊಟ್ಟು ತೆಗೆದುಕೊಂಡು ಮಾಡ್ತೇವೆ, ಇದಕ್ಕಾಗಿ ಆಹಾರವನ್ನು ಭುಂಜಿಸ್ತೇವೆ, ನೀರನ್ನು ಸ್ವೀಕರಿಸ್ತೇವೆ, ಗಾಳಿಯನ್ನು ಸ್ವೀಕರಿಸ್ತೇವೆ ಅಂದರೆ ಉಸಿರಾಡ್ತೇವೆ, ಇಲ್ಲಿ ರಕ್ತ ಸಂಚಾರ ನಡೀತಾ ಇದೆ, ಯಾವುದೋ ಚಿಂತನೆಯನ್ನು ಮಾಡ್ತಾಯಿದ್ದೇವೆ. ಇವೆಲ್ಲವೂ ಒಂದು ದೃಷ್ಟಿಯಿಂದ ಈ ದೇಹ ಧಾರಣೆಗೆ ಬೇಕಾಗಿರುವಂತಹ ಲೌಕಿಕವಾದ ಕರ್ಮಗಳು ಅಂತ ಹೇಳಿದರೆ, ಇನ್ನೊಂದು ಈ ಜೀವನ ಸಾರ್ಥಕವಾಗೋದಕ್ಕೋಸ್ಕರವಾಗಿ ಈ ದೇಹ ಯಂತ್ರವನ್ನು ಅರ್ಥ ಮಾಡಿಕೊಂಡಂತಹ ಭಾರತ ಮಹರ್ಷಿಗಳು ವೇದದ ದ್ವಾರ, ಅದೇ ರೀತಿಯಲ್ಲಿ ಸ್ಮೃತಿಗಳ ದ್ವಾರ ಹುಟ್ಟಿನಿಂದ ಸಾವಿನವರೆಗೆ ಯಾವ ರೀತಿಯಾದಂತಹ ಬದುಕು ಸಾಗಬೇಕು ಅಂದರೆ ಗರ್ಭಾಧಾನಾದಿ ಸಂಸ್ಕಾರಗಳು ಯಾವ ಕಾಲಕ್ಕೆ ಹೇಗೆ ನಡಿಬೇಕು, ಅದು ಯಾರಿಗೆ ಯಾವ ಕ್ರಮದಲ್ಲಿ ಯಾವ ವಯಸ್ಸಿನ ಅವಧಿಯಲ್ಲಿ ನಡಿಬೇಕು, ಹೇಗೆ ನಡಿಬೇಕು, ಅದೇ ರೀತಿಯಲ್ಲಿ ಆಯಾ ಕರ್ಮಗಳ ಅನಂತರದಲ್ಲಿ ಅತ್ಯಂತ ಅಗತ್ಯವಾಗಿ ಇಟ್ಕೊಳ್ಬೇಕಾದ ಆಚರಣೆಗಳೇನು, ಅನುಷ್ಠಾನಗಳೇನು, ಇದೆಲ್ಲದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಿದಾರಲ್ಲ, ಇದೆಲ್ಲ ಒಂದು ದೃಷ್ಟಿಯಿಂದ ವೇದೋಕ್ತವಾದ ಕರ್ಮಗಳು ಎಂಬುದಾಗಿ ಕರೆಯಲ್ಪಡುತ್ತೆ, ಶ್ರುತ್ಯುಕ್ತವಾದ ಕರ್ಮಗಳು ಎಂಬುದಾಗಿ ಕರೆಯಲ್ಪಡುತ್ತೆ. ಇವುಗಳನ್ನು ತಗೋಬೇಕು. ಅಂದರೆ ಆದರ್ಶವಾದ ಲೋಕಜೀವನಕ್ಕೆ ಬೇಕಾಗಿರುವಂತಹ ನಡೆಗಳು, ಹಾಗೆ ಆಯಾ ವ್ಯಕ್ತಿಗೆ ವೇದವು ವಿಧಾನ ಮಾಡಿರುವಂತಹ ಯಾವ ಕರ್ಮಗಳುಂಟೋ ಆ ಕರ್ಮಗಳು, ಇವಿಷ್ಟು ಸಹ ಒಂದು ದೃಷ್ಟಿಯಿಂದ ಸುಕರ್ಮ ಅಥವಾ ಕರ್ಮ ಎಂಬ ಪದದಿಂದ ಕರೆಯಲ್ಪಡುತ್ತವೆ. ಇದರ ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಹೀಗಿರುವಂತಹ ಆದರ್ಶವಾದ ನಡೆನುಡಿಗಳು ಏನಾಗುತ್ತೆ ಅಂತ ಕೇಳಿದ್ರೆ, ಮನುಷ್ಯನಿಗೆ ಜ್ಞಾನದಲ್ಲಿ ತೊಗೊಂಡು ಹೋಗಿ ಲಯಗೊಳಿಸ್ಬಿಡುತ್ತೆ, ಜ್ಞಾನಕ್ಕೆ ತೆಗೆದುಕೊಂಡು ಹೋಗಿ ಮುಟ್ಟಿಸ್ಬಿಡುತ್ತವೆ ಅವು. ಜ್ಞಾನಕ್ಕೆ ಮುಟ್ಟಿಸುತ್ತೆ ಅಂದರೆ ಅರ್ಥ ಏನು? ಜ್ಞಾನ ಅನ್ನೋ ಶಬ್ದವನ್ನು ನಾಲೆಡ್ಜ್ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇಲ್ಲ. ಜ್ಞಾನ ಅಂದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬುದಾಗಿ ಉಪನಿಷದ್ ವಾಕ್ಯ ಯಾವುದನ್ನು ಸಾರ್ತಾ ಇದೆಯೋ, ಯಾವುದು ಎಲ್ಲ ಹೃದಯದ ಮಧ್ಯದಲ್ಲಿ ಬೆಳಗ್ತಾ ಇರುವ ಬೆಳಕಾಗಿದೆಯೋ, ಸಚ್ಚಿದಾನಂದ ಎಂಬುದಾಗಿ ಕರೆಯಲ್ಪಡ್ತಾ ಇದೆಯೋ ಅಂತಹ ಬೆಳಕನ್ನು ಜ್ಞಾನ ಅಂತ ಕರೆದು ಆ ಜ್ಞಾನಕ್ಕೆ ತೊಗೊಂಡೋಗಿ ತಲುಪಿಸುತ್ತೆ ಅಂತ ಅರ್ಥ. ಆದರ್ಶವಾದ ಕರ್ಮಗಳನ್ನು ಆಚರಣೆ ಮಾಡಿದ ಅನಂತರದಲ್ಲಿ ಅಥವಾ ಅದರ ಪರಿಣಾಮವಾಗಿ ತತ್ಕಾಲದಲ್ಲಿ ಅದು ಒಂದು ವಿಶಿಷ್ಟವಾದ ಸ್ಥಿತಿಯನ್ನು ತಂದುಕೊಟ್ಟು ಮೈನಲ್ಲಿ, ಆ ಸ್ಥಿತಿಯ ಪರಿಣಾಮವಾಗಿ ಒಳಗಡೆ ಬೆಳಗುವ ಬೆಳಕು ಅನುಭವ ಗೋಚರವಾಗಿಬಿಡುತ್ತೆ ಅನ್ನುವ ತತ್ವವನ್ನು ಸರ್ವಂ ಕರ್ಮ ಅಖಿಲಂ ಪಾರ್ಥ, ಎಲೆ ಪಾರ್ಥನೆ, ಎಲ್ಲ ಕರ್ಮವು ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತೆ ಅಂದರೆ ಜ್ಞಾನದಲ್ಲಿ ಮುಕ್ತಾಯವಾಗುತ್ತೆ ಎಂಬುದಾಗಿ ಹೇಳಿದ್ದಾರೆ. ಆದರೆ ಈ ವಿಷಯ ನಮ್ಮ ನಿತ್ಯ ಜೀವನದಲ್ಲಿ ಇವತ್ತು ಅನುಭವಕ್ಕೆ ಬರ್ತಾ ಇಲ್ಲ, ಅದೊಂದು ದೌರ್ಭಾಗ್ಯ. ಆ ಬಗ್ಗೆ ಕೊನೆಯಲ್ಲಿ 2 ಮಾತುಗಳನ್ನು ಆಡುವವನಾಗಿದ್ದೇನೆ. ಕೆಲವು ಉದಾಹರಣೆಗಳನ್ನು ಮನಸ್ಸಿಗೆ ತಂದುಕೊಂಡು ಅನಂತರದಲ್ಲಿ ಇದೇ ವಿಷಯವನ್ನು ಮತ್ತೊಮ್ಮೆ ಅನುಸಂಧಾನ ಮಾಡೋಣ. ಒಂದು ನಿದ್ರೆ ಅಂತ ಒಂದು ಅವಸ್ಥೆ ಇದೆ, ಅಂದರೆ ಒಂದು ಕಂಡೀಷನ್ ಇದೆ, ಒಂದು ಸ್ಥಿತಿ ಇದೆ. ಯಾವುದೋ ಕಾಲ ವಿಶೇಷದಲ್ಲಿ ತಾನಾಗೇ ಗೋಚರವಾಗುತ್ತೆ. ರಾತ್ರಿ 10 ಗಂಟೆಯೋ 12 ಗಂಟೆಯೋ ಆಯಿತು ಅಂತ ಆದರೆ ಕಣ್ಣು ಎಳೀತಾ ಇದೆ ಅಂತ ಅನಿಸುತ್ತೆ. ನಾವಾಗೇ ಬುದ್ಧಿಪೂರ್ವಕವಾಗಿ ನಿದ್ದೆ ಮಾಡಲೇಬೇಕು ಅಂತಲ್ಲ, ನಿದ್ದೆ ಆವರಿಸ್ಕೊಂಬಿಡುತ್ತೆ ತಾನಾಗಿ. ಕಣ್ಣು ಮುಚ್ಚುತ್ತೆ, ದೇಹ ಬಾಗಿ ಮಲ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ, ಉಸಿರಾಟದಲ್ಲಿ ಪರಿವರ್ತನೆ ಆಗುತ್ತೆ, ಪ್ರಪಂಚ ಎಲ್ಲ ಮರೆತು ಹೋಗುತ್ತೆ, ತಾನಾಗಿ ಒಂದು ಸ್ಥಿತಿ ಉಂಟಾಗಿಬಿಡುತ್ತೆ. ಎಷ್ಟೋ ಗಂಟೆಗಳ ಕಾಲ ತಾನಾಗಿ ಅದು ಇರುತ್ತೆ. ಅದು ಅಲ್ಲೊಂದು ಸುಖ ಸಿಗುತ್ತೆ, ಅಲ್ಲಿ ಸ್ವಪ್ನ ಬಿದ್ದು ಅದರಿಂದ ಒಂದು ಸುಖ, ಸ್ವಪ್ನವಲ್ಲದ ಅತ್ಯಂತ ಸುಖಮಯವಾದಂಥ ಒಂದು ಅವಸ್ಥೆ, ಇವೆಲ್ಲವೂ ಉಂಟು. ಇಲ್ಲೆಲ್ಲ ಒಂದು ರೀತಿಯಾದಂಥ ಸುಖ ಇದೆ.
ಸುಖ ಇದೆ ಅನ್ನೋದು ಅವನವನ ಅನುಭವ ಹೇಳುತ್ತೆ. ನಾನು ಸುಖವಾಗಿ ಮಲಗಿದ್ದೆ, ಪ್ರಪಂಚ ಎಲ್ಲ ಮರೆತು ಹೋಗಿತ್ತಪ್ಪ, ಎಷ್ಟು ಸುಖವಾಗಿತ್ತು ನನಗೆ ಅಂದರೆ ಹೇಳೋಕ್ಕಾಗಲ್ಲ ಅಂತ ಅವನವನ ಭಾವವೇ ಹೇಳಿಬಿಡುತ್ತೆ ಸುಖವನ್ನು ಅನುಭವಿಸಿದೆ ಎಂಬುದಾಗಿ. ಇದು ಒಂದು ಸ್ಥಿತಿಯೂ ಕೊಡುವ ಸುಖ. ಜಾಗೃತ್ ಎಂಬ ಸ್ಥಿತಿಯಲ್ಲಿ ಹೇಗೆ ಬಗೆ ಬಗೆಯಾದ ಇಂದ್ರಿಯಗಳ ಮೂಲಕವಾಗಿ ಒಂದು ಸುಖ ಪಡ್ತೇವೆ ಅನ್ನೋ ವಿಷಯ ಉಂಟು. ಉತ್ತಮವಾದಂಥ ಆಹಾರವನ್ನು ಸ್ವೀಕರಿಸಿದೆ, ಅಲ್ಲೊಂದು ಸುಖ ಸಿಕ್ತು. ಉತ್ತಮವಾದಂಥ ಒಂದು ದೃಶ್ಯವನ್ನು ನೋಡಿದೆ, ಹಿಮಾಲಯ, ಪರ್ವತೋತ್ಸವ, ಅದೇ ರೀತಿಯಲ್ಲಿ ನದಿಗಳು, ಸಮುದ್ರ, ಅದನ್ನೆಲ್ಲ ನೋಡಿದೆ, ಬಹಳ ಸಂತೋಷವಾಯಿತು. ಜಾಗೃತಿನಲ್ಲಿ ಸಿಕ್ಕುವ ಸಂತೋಷ. ಅದೇ ರೀತಿಯಲ್ಲಿ ಉತ್ತಮವಾದಂತಹ ನಾದವನ್ನು ಕೇಳಿದೆ, ಗಾನವನ್ನು ಕೇಳಿದೆ, ಬಹಳ ಸಂತೋಷವಾಯಿತು, ಅದೊಂದು ಸುಖ. ಬಹಳ ಉತ್ಕೃಷ್ಟವಾದ ಗಂಧನ ಆಸ್ವಾದನೆ ಮಾಡಿದೆ, ಸುಖ. ಅದೇ ರೀತಿಯಲ್ಲಿ ಬಹಳ ಹಿತವಾದ ಸ್ಪರ್ಶವನ್ನು ಅನುಭವಿಸಿದೆ, ತಂಪಾಗಿತ್ತು, ಅದೊಂದು ಸುಖ. ತಂಗಾಳಿ ಬೀಸ್ತು, ಚಂದ್ರನ ಬೆಳದಿಂಗಳು ಭಾಳ ಹಿತವಾಗಿತ್ತು, ಅಲ್ಲೊಂದು ಸುಖ. ಹೀಗೆ ಜಾಗೃತಿನಲ್ಲಿ ಒಂದು ಮಟ್ಟದ ಸುಖವನ್ನು ಅನುಭವಿಸ್ತೇವೆ. ಅದಕ್ಕಿಂತ ಎಷ್ಟೋ ಪಾಲು ಹಿರಿದಾದ ಸುಖವನ್ನು ನಿದ್ರಾನೋ ರೀತಿಯಾದ ಸ್ಥಿತಿ ಬಂದಾಗ ಅಲ್ಲಿ ಅನುಭವಿಸುವಂಥದ್ದುಂಟು. ಇದು ಎರಡೂ ಅಲ್ಲದೆ ಇನ್ನೂ ಒಂದು ಸ್ಥಿತಿ ಇದೆ. ಆ ಸ್ಥಿತಿಯನ್ನು ಸಮಾಧಿ ಸ್ಥಿತಿ ಎಂಬ ಭಾಷೆಯಲ್ಲಿ ಕರೀತಾರೆ. ಅದನ್ನು 4ನೇ ಸ್ಥಿತಿ ಎಂಬುದಾಗಿ ಕರೀತಾರೆ. ಯಾವ ದೃಷ್ಟಿಯಿಂದ ಅಂತ ಕೇಳಿದರೆ, ಜಾಗೃತ್ ಅನ್ನೋದು ಒಂದು ಸ್ಥಿತಿ, ಕನಸು ಕಾಣುವ ನಿದ್ರೆ ಅನ್ನೋದು ಸ್ವಪ್ನ ಎಂಬ ಭಾಷೆಯಲ್ಲಿ ಕರೆಯಲ್ಪಡುವಂಥ 2ನೇ ಇನ್ನೊಂದು ಸ್ಥಿತಿ. ಅದಲ್ಲದೆ ಇನ್ನೊಂದು ಗಾಢವಾದ ನಿದ್ರೆ, ಸುಷುಪ್ತಿ ಎಂಬ ಇನ್ನೊಂದು ಸ್ಥಿತಿ. ಇದು 3 ಆಯಿತು. ಇದು 3 ಅಲ್ಲದೆ ಇನ್ನೊಂದು ಸ್ಥಿತಿ ಇದೆ. ಆ ಸ್ಥಿತಿಯನ್ನು ತುರೀಯ ಸ್ಥಿತಿ, 4ನೇ ಸ್ಥಿತಿ, ಸಮಾಧಿ ಸ್ಥಿತಿ. ಎಲ್ಲ ಇಂದ್ರಿಯಗಳು ತನ್ನ ಮೂಲವಾದಂತಹ ಬದುಕಿನಲ್ಲಿ ಲಯವಾಗಿವೆ. ಚಿತ್ತ ವೃತ್ತಿಗಳೆಲ್ಲವೂ ಮೂಲದಲ್ಲಿ ಲಯವಾಗಿದೆ. ಯಾವ ವ್ಯವಹಾರವೂ ಇಲ್ಲ, ವ್ಯಾಪಾರವೂ ಇಲ್ಲ ದೇಹದಲ್ಲಿ. ನಿಷ್ಕ್ರಿಯವಾದಂಥ ಒಂದು ಸ್ಥಿತಿ ಹುಟ್ಟಿದೆ ಅಂತಂದಾಗ ಅದನ್ನು ಸಮಾಧಿ ಎಂಬುದಾಗಿ ಕರೀತಾರೆ. ಅದೊಂದು ಸ್ಥಿತಿಯಲ್ಲಿ ಮಾತ್ರ ಯಾವ ಕ್ರಿಯೆಯೂ ಇರೋದಿಲ್ಲ. ಜಾಗೃತಿನಲ್ಲಿ ಕ್ರಿಯೆಗಳು ನಡೀತಾನೇ ಇರುತ್ತೆ. ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತಂದರೂ ಉಸಿರಾಟ ನಡೀತಾನೆ ಇರುತ್ತೆ, ರಕ್ತ ಸಂಚಾರ ನಡೀತಾನೆ ಇರುತ್ತೆ, ಬುದ್ಧಿಯಲ್ಲಿ ಚಿಂತನೆ ನಡೀತಾನೆ ಇರುತ್ತೆ. ಸ್ವಪ್ನಾವಸ್ಥೆಯಲ್ಲಿ ನಾನು ಸುಮ್ಮನೆ ಹೇಗೋ ಬಿದ್ದಿದ್ದೀನಿ ಮರದ ತುಂಡಿದಂತೆ ಅಂತ ನಾನು ಅಂದ್ಕೊಂಡ್ರೂ ಸಹ ಅಲ್ಲಿ ಕನಸು ನಿರಂತರವಾಗಿ ಬಂದು ಹೋಗ್ತಾನೆ ಇರುತ್ತೆ, ಅಲ್ಲೊಂದು ವ್ಯವಹಾರ ನಡೀತಾನೆ ಇರುತ್ತೆ. ಗಾಢವಾದ ನಿದ್ದೆಯಲ್ಲೂ ಸಹ ಉಸಿರಾಟ ನಡೀತಾನೆ ಇರುತ್ತೆ, ರಕ್ತ ಸಂಚಾರ ನಡೀತಾ ಇರುತ್ತೆ, ಜೀರ್ಣಕ್ರಿಯೆ ನಡೀತಾ ಇರುತ್ತೆ, ಅನೇಕ ಕ್ರಿಯೆಗಳೆಲ್ಲ ಉಂಟು. ಆದರೆ ಸಮಾಧಿ ಅನ್ನೋ ಅವಸ್ಥೆಯಲ್ಲಿ ಏನಾದರೂ ಕ್ರಿಯೆಗಳು ಉಂಟೆ ಅಂದರೆ ಯಾವುದೂ ಇಲ್ಲ. ಅದನ್ನೇ ಯೋಗಶಾಸ್ತ್ರ ಕಾಷ್ಠವಜ್ಜಾಯತೆ ದೇಹ ಉನ್ಮನ್ಯಾವಸ್ಥೆಯ ಧ್ರುವಂ. ಉನ್ಮನಿ ಅನ್ನೋ ಒಂದು ಅವಸ್ಥೆ ಇದೆಯಪ್ಪ. ಉನ್ಮನಿ ಅಂದರೆ ಸಮಾಧಿ ಅಂತ ಅರ್ಥ. ಆ ಅವಸ್ಥೆಯಲ್ಲಿ ಕಾಷ್ಠವಜ್ಜಾಯತೆ ದೇಹ, ಈ ಶರೀರವು ಮರದ ತುಂಡಿನಂತೆ ಆಗೋಗುತ್ತೆ ಅಂತ. ಮರದ ತುಂಡು ಅಂದರೆ ಮರದ ತುಂಡನ್ನು ಒಂದು ಕಡೆ ಹಿಡಿದು ಎತ್ತಿದರೆ ಇಡೀ ಮರದ ತುಂಡು ಒಂದಾಗಿ ಮೇಲೆ ಕೇಳುತ್ತೆ. ಮಾನವ ಶರೀರ ಕಾಲು ಹಿಡಿದು ಎತ್ತಿದರೆ ಕಾಲು ಮಾತ್ರ ಮೇಲಕ್ಕೆ ಬರುತ್ತೆ, ತಲೆ ಹಿಡಿದು ಎತ್ತಿದ್ರೆ ಕತ್ತು ಮಾತ್ರ ಮೇಲಕ್ಕೆ ಬರುತ್ತೆ. ಆದರೆ ಮರದ ತುಂಡು ಹಾಗಲ್ಲ. ಒಂದು ಕಡೆ ಹಿಡಿದು ಎತ್ತಿದರೆ ಇಡೀ ಮರದ ತುಂಡು ಒಂದು ಯೂನಿಟ್ಟಾಗಿ, ಒಂದು ಅಖಂಡವಾದಂಥ ಒಂದು ಭಾಗವಾಗಿ ಇಡೀದು ಮೇಲೆ ಕೇಳುತ್ತೆ ಅದು. ಹಾಗೆ ಶರೀರವೂ ಸಹ ಸಮಾಧಿ ಅವಸ್ಥೆಗೆ ಏರಿದಾಗ ಸಂಪೂರ್ಣವಾಗಿ ಜಡವಾಗಿ ಮರದ ತುಂಡಿನಂತೆ ಇರುತ್ತೆ ಎಂಬುದಾಗಿ ಯೋಗಿಗಳು ಸಾರ್ತಾರೆ. ಭಾರತ ದೇಶದ ಇತಿಹಾಸವನ್ನು ಮನನ ಮಾಡಿದರೆ ನೂರಾರು ಸಾವಿರಾರು ಉದಾಹರಣೆಗಳು ಆ ಸಮಾಧಿ ಸ್ಥಿತಿಗೆ ಸಂಬಂಧಪಟ್ಟಂತೆ ಲಭ್ಯವಾಗುತ್ತವೆ. ಋಷಿ ಮಹರ್ಷಿಗಳು ಮೈಮರೆತು ಹಾಗೆ ಸುದೀರ್ಘ ಕಾಲ ಆ ಸಮಾಧಿಯಲ್ಲಿ ರಮಿಸ್ತಾ ಇದ್ದದಕ್ಕೆ ಉದಾಹರಣೆಯನ್ನು ನೋಡ್ತೇವೆ. ಆಚಾರ್ಯ ಶಂಕರರು ಒಂದು ಮಾತನ್ನು ಹೇಳ್ತಾರೆ, ಅಶೇಷ ದೃಶ್ಯೋಜ್ಜಿತ ದೃಗ್ಮಯಾನಾಂ ಅವಸ್ಥಿತಾನಾಂ ಇಹ ರಾಜಯೋಗೆ ನ ಜಾಗರಃ ನಾಪಿ ಸುಷುಪ್ತಿ ಭಾವ ನ ಜೀವಿತಂ ನೋ ಮರಣಂ ವಿಚಿತ್ರಂ. ಅಶೇಷ ದೃಶ್ಯೋಜ್ಜಿತ ದೃಗ್ಮಯಾನಾಂ, ಯಾರೋ ಮಹಾಪುರುಷರಿದ್ದಾರಪ್ಪ, ಅವರಿಗೆ ನೋಡಬೇಕು ಅಂತ ಯಾವ ವಿಷಯವೂ ಇಲ್ಲ ಹೊರಗಡೆ ಪ್ರಪಂಚದ ಬಗ್ಗೆ. ದೃಶ್ಯಗಳೆಲ್ಲ ಉಜ್ಜಿತವಾಗಿದೆ ಅಂದರೆ ತೊರೆದು ಹೋಗಿದೆ. ಅಶೇಷ ಸಮಗ್ರವಾಗಿಯೂ ಕೂಡ ದೃಶ್ಯ, ಕಣ್ಣಿಗೆ ನೋಡೋದಕ್ಕೆ ಬೇಕಾಗುವ ವಿಷಯಗಳು ಯಾವುದೂ ಇಲ್ಲ. ಕಣ್ಣು ತೆರೆದಿದ್ದಾರೆ, ಕಣ್ಣಿಗೆ ಏನೂ ವಿಷಯ ಇಲ್ಲ, ಏನನ್ನೂ ನೋಡ್ತಾ ಇಲ್ಲ. ಅವಸ್ಥಿತಾನಾಂ ಇಹ ರಾಜಯೋಗೆ, ಅವರೊಂದು ರಾಜಯೋಗದ ಸಮಾಧಿಯ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದಾರೆ. ಅವ್ರ ಸ್ಥಿತಿ ಹೇಗಿದೆ ಅಂತ ಕೇಳಿದರೆ ಜಾಗರಹ, ಜಾಗೃತ ಸ್ಥಿತಿ ಅಲ್ಲ, ಎಚ್ಚರಿಕೆಯ ಸ್ಥಿತಿ ಅಲ್ಲ. ಯಾಕೆಂದರೆ ಅವ್ರಿಗೆ ಕಣ್ಣಿಗೆ ಏನೂ ಕಾಣಿಸ್ತಾ ಇಲ್ಲ. ಎದುರುಗಡೆ ಟಮಟೆ ಹೊಡೆದ್ರೂ ಕಿವಿ ಕೇಳಿಸಲ್ಲ,
ಮುಟ್ಟಿದರೆ ಅರ್ಥ ಆಗಲ್ಲ, ಚುಚ್ಚಿದರೆ ಅವರಿಗೆ ತಿಳಿಯೋಲ್ಲ, ನಾಲಿಗೆಗೆ ರುಚಿಗೆ ಏನಾದ್ರು ಹಾಕಿದ್ರೆ ನಾಲಿಗೆ ರುಚಿಯನ್ನು ಗುರುತಿಸೋಲ್ಲ, ಅದು ಮೂಗು ಗಂಧವನ್ನು ಆಗ್ರಹಣ ಮಾಡೋಲ್ಲ. ಯಾವ ಇಂದ್ರಿಯವೂ ಕೆಲಸ ಮಾಡ್ತಾಯಿಲ್ಲ, ಮನಸ್ಸು ಕೆಲಸ ಮಾಡ್ತಾಯಿಲ್ಲ, ದೇಹದ ಒಳ ಬೇರೆ ಬೇರೆ ರೀತಿಯಾದಂಥ ಅಂಗೋಪಾಂಗಗಳು ಕೆಲಸ ಮಾಡ್ತಾಯಿಲ್ಲ. ಅಂಥ ಒಂದು ಸ್ಥಿತಿ. ಆದ್ದರಿಂದ ಇದನ್ನು ಜಾಗೃತ ಅಂತ ಕರೆಯೋಕ್ಕಾಗತ್ತೆ ಅಂದರೆ ಇದು ಜಾಗೃತ ಸ್ಥಿತಿ ಅಲ್ಲ, ಎಚ್ಚರಿಕೆಯ ಸ್ಥಿತಿ ಅಲ್ಲ. ನಾಪಿ ಸುಷುಪ್ತಿ ಭಾವ, ಇದು ಗಾಢವಾದ ನಿದ್ದೆ ಅಂತ ಕರೆಯೋಣವೆ ಅಂದರೆ ಗಾಢವಾದ ನಿದ್ದೆ ಅಲ್ಲ. ಏಕೆಂದರೆ ನೇರವಾಗಿ ಕೂತಿದ್ದಾನೆ ಅವನು. ಗಾಢವಾದ ನಿದ್ದೆ ಬಂದರೆ ನೆಟ್ಟಿಗೆ ಕೂತ್ಕೊಂಡು ನಿದ್ದೆ ಮಾಡೋದು ಅಂತ ಲೋಕದಲ್ಲಿ ಇಲ್ಲ. ಏನೇ ಅಂದರೂ ಕಡೆ ಪಕ್ಷ ಕತ್ತಾರೂ ಬಾಗುತ್ತೆ. ಅದು ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಒಂದು ದಿಂಬು ಪಕ್ಕದಲ್ಲಿ ಮಲ್ಕೊಂಡು ಕಾಲು ನೀಡಿಕೊಂಡು ಹೊಸ ಅವಸ್ಥೆಗೆ ಹೊರಟೋಗ್ಬಿಡ್ತಾನೆ. ಕಣ್ಣು ಮೂಗು ಇವುಗಳೆಲ್ಲ ಹೇಳ್ತಾ ಇರುತ್ತೆ ನಿದ್ರಾ ಸ್ಥಿತಿ ಇದು ಅಂತ. ಆದ್ದರಿಂದ ಈ ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಂಡಂಥ ವ್ಯಕ್ತಿಯನ್ನು ನೋಡಿದಾಗ ಅವನೇನಾದರೂ ಗಾಢವಾದ ಸುಷುಪ್ತಿಯಲ್ಲಿ ಮುಳುಗಿದಾನೆ ಅಂದರೆ ಇದು ಸುಷುಪ್ತಿಯ ಲಕ್ಷಣ ಅಲ್ಲ, ನಿದ್ರೆ ಸ್ಥಿತಿ ಅಲ್ಲ. ಹೋಗಲಿ, ಬದುಕಿದ್ದಾನೆ ಅಂತ ಹೇಳೋಣ ಅಂತ ಕೇಳಿದರೆ ಬದುಕಿರೋ ಲಕ್ಷಣವೂ ಕಾಣಿಸೋಲ್ಲ. ಯಾಕೆಂದರೆ ಬದುಕಿದ್ರೆ ನಾಡಿಗಳು ಆಡ್ತಾ ಇರುತ್ತೆ, ಕೈ ಹಿಡಿದು ನೋಡಿದ್ರೆ ಸಿಕ್ಬಿಡುತ್ತೆ, ಅಥವಾ ಪಲ್ಸನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹೃದಯದ ಹತ್ತಿರ ಕೈ ಇಟ್ಟರೆ ಲುಬ್ ಡುಬ್ ಅಂತ ಶಬ್ದ ಕೇಳಿಸುತ್ತೆ. ಉಸಿರಾಟವನ್ನು ಮೂಗಿನ ಹತ್ತಿರ ಒಂದು ಹತ್ತಿ ಹಿಡಿದ್ರೆ ಉಸಿರು ಹೋಗ್ತಾ ಇರೋದು ಬರ್ತಾ ಇರೋದು ಗೊತ್ತಾಗುತ್ತೆ. ಈ ಥರದ್ದು ಯಾವ ಲಕ್ಷಣವೂ ಇಲ್ಲ ಅಂತಂದರೆ ಏನಂತ ಕರಿಬೇಕು? ನ ಜೀವಿತಂ, ಬದುಕಿದ್ದಾನೆ ಅಂತ ಹೇಳೋಕೆ ಬರಲ್ವಲ್ಲಪ್ಪ ಅಂತ. ಹಾಗಾದರೆ ಹೋಗ್ಬಿಟ್ಟಿಯಾನೆ ಆಸಾಮಿ, ಇನ್ನಿಲ್ಲ ಅಂತ ಹೇಳೋಣ ಅಂದರೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಎದ್ದು ಎಲ್ಲ ವ್ಯವಹಾರಕ್ಕೆ ತೊಡಗ್ತಾನಲ್ಲ. ಹಾಗಿರೋದ್ರಿಂದ ಇದನ್ನು ಮೃತ್ಯು ಅಂತಲೂ ಕರೆಯೋಕ್ಕೆ ಬರಲ್ವಲ್ಲ. ಇಂಥ ವಿಚಿತ್ರಂ, ಒಂದು ವಿಚಿತ್ರವಾದ ಸ್ಥಿತಿ ಇದೆ ಎಂಬುದಾಗಿ ಕೊಂಡಾಡ್ತಾರೆ. ಏನು ವಿಚಿತ್ರವಾದ ಸ್ಥಿತಿ ಅಂತ ಕೇಳಿದ್ರೆ ಅದನ್ನೇ ಸಮಾಧಿ, ತುರಿಯಾವಸ್ಥಾ ಎಂಬುದಾಗಿ ಕರೀತಾರೆ. ವಾಲ್ಮೀಕಿಗಳ ಚರಿತ್ರೆಯಲ್ಲಿ ನಾವು ನೋಡ್ತೀವಿ, ರಾಮಧ್ಯಾನ ಪರಾಯಣರಾಗಿ, ರಾಮ ಜಪ ಪರಾಯಣರಾಗಿ ಕೂತ್ಕೊಂಡು ಅನಂತರದಲ್ಲಿ ಎಷ್ಟೋ ದೀರ್ಘಕಾಲ ಕಳೆದೋಯ್ತು. ಅವ್ರ ಮೈ ಮೇಲೆ ಒಂದು ಹುತ್ತ ಬೆಳೀತು ಅಂತ. ಒಂದು ಹುತ್ತ ಬೆಳಿಬೇಕಾದ್ರೆ ಕೈಕಾಲು ಏನಾದರೂ ಸ್ವಲ್ಪ ಅಲುಗಾಡಿದ್ರೆ ಹುತ್ತ ಬೆಳೆಯೋಕ್ಕೆ ಸಾಧ್ಯನಾ? ಯಾವುದಾದ್ರೂ ಕ್ರಿಮಿಕೀಟಗಳು ನಂಬಿಕೊಳ್ತವಾ ಈ ಮಾನವ ದೇಹವನ್ನು? ಸ್ವಲ್ಪ ಅಲುಗಾಡುತ್ತೆ ಅಂತಂದರೆ ಖಂಡಿತ ಆಗೋಲ್ಲ. ದೀರ್ಘಕಾಲ ಅಲುಗಾಡದೆ ಕಲ್ಲು ಬಂಡೆಯ ಹಾಗೆ ಕೂತ್ಕೊಂಡಾಗ ಮೈ ಮೇಲೆ ಒಂದು ಹುತ್ತ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಕೂತ್ಕೊಂಡಿದ್ದಾನೆ ಅಂದರೆ ಅರ್ಥ ಏನಪ್ಪ ಅಂತ ಕೇಳಿದ್ರೆ ನಿಸ್ಪಂದವಾಗಿ ಕೂತ್ಕೊಂಡಿದ್ದಾನೆ. ಅವನು ನಿವಾತ ದೀಪದಂತೆ ಇದ್ದಾನೆ. ಗಾಳಿ ಬೀಸದೇ ಇರುವಂತಹ ಜಾಗದಲ್ಲಿ ದೀಪ ಬೆಳಗ್ತಾ ಇದ್ದರೆ ಅದು ಅಲುಗಾಡದೇ ಒಂದು ಯಾವುದೋ ಒಂದು ಸ್ಥಿರವಾದ ವಸ್ತುವಿನಂತೆ ಹೇಗೆ ಕಾಣಿಸುತ್ತೋ ಹಾಗೆ. ನಿಸ್ತರಂಗ ಮಹೋದಧಿ ಎಂಬುದಾಗಿ ಕೊಂಡಾಡ್ತಾರೆ. ಒಂದೇ ಒಂದು ತರಂಗವಿಲ್ಲದೆ ಇರುವಂತಹ ಮಹೋದಧಿ ಹೇಗೆ ಸ್ತಬ್ಧವಾಗಿ ಕಾಣಿಸುತ್ತೋ ಅಂಥ ಸ್ಥಿತಿಯಲ್ಲಿ ಅವನಿದ್ದಾನೆ ಎಂಬುದಾಗಿ ಕೊಂಡಾಡ್ತಾರೆ. ಅದೇ ರೀತಿಯಲ್ಲಿ ಆಚಾರ್ಯ ಶಂಕರರು ಇನ್ನೊಂದು ಮಾತನ್ನು ಹೇಳ್ತಾರೆ, ಸಿದ್ಧಿಂ ತಥಾವಿಧ ಮನೋವಿಲಯಾಂ ಸಮಾಧೌ ಶ್ರೀಶೈಲ ಶೃಂಗ ಕುಹರೇಶು ಕದೋಪಲಪ್ಸ್ಯೆ ಗಾತ್ರಂ ಯಥಾ ಮಮ ಲತಾಃ ಪರಿವೇಷ್ಟಯಂತಿ ಕರ್ಣೇ ಯಥಾ ವಿರಚಯಂತಿ ಖಗಾಶ್ಚ ನೀಢಂ ಎಂಬುದಾಗಿ ಯೋಗತಾರಾವಳಿಯ ಒಂದು ಮಾತು. ನನಗೆ ಅಂಥ ಸಿದ್ಧಿ ಯಾವಾಗಪ್ಪ ಸಿಗುತ್ತೆ ಅಂತ ಭಕ್ತರ ಪರವಾಗಿ ಆಚಾರ್ಯರು ಕೇಳ್ಕೊತಾ ಇದ್ದಾರೆ ಅಂತ ಅನ್ಕೋಬೇಕು. ಅವರು ಸಮಾಧಿ ಸಿದ್ಧರೇನೆ. ಹಾಗಿದ್ದರೂ ಸಹ ನನಗೆ ಅಂಥ ಸಮಾಧಿ ಯಾವಾಗ ಸಿಗುತ್ತಪ್ಪ ಅಂದರೆ ಜಾಗೃತ ಸ್ಥಿತಿಯಲ್ಲಿದ್ದಾಗ ಆ ಸ್ಥಿತಿಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದರೆ ಆಶ್ಚರ್ಯ ಏನಲ್ಲ. ಅದೇ ರೀತಿಯಲ್ಲಿ ಲೋಕಜೀವಿಗಳೆಲ್ಲ ಹೇಗೋ ಕಾಲವನ್ನು ಕಳೀತಾ ಇದ್ದಾರಲ್ಲಪ್ಪ, ಇಲ್ಲೆಲ್ಲ ಏನು ಸುಖ ಇದೆ ಇಂದ್ರಿಯ ಪ್ರಪಂಚದಲ್ಲಿ, ಇದಕ್ಕಿಂತ ಕೋಟಿ ಪಾಲು ಸುಖ ತನ್ನೊಳಗೆ ಸಿಗುತ್ತಲ್ಲ ಸಮಾಧಿ ಸ್ಥಿತಿಗೆ ಏರಿದರೆ. ಅದನ್ನ ಏರೋಕ್ಕೆ ಬೇಕಾಗೋ ಎಲ್ಲ ಅನುಕೂಲತೆಯನ್ನು ಈ ದೇಹದಲ್ಲಿ ಭಗವಂತ ಕೊಟ್ಟಿದ್ದಾನಲ್ಲ. ಹಾಗಿದ್ದರೂ ಕೂಡ ಏರ್ತಾ ಇಲ್ವಲ್ಲ, ಅವ್ರ ಮನೋಬುದ್ಧಿಗಳಲ್ಲಿ ಅಂಥ ಸ್ಥಿತಿ ಸಿಕ್ಕಲಿ ಅಂತ ಒಂದು ಪ್ರಾರ್ಥನೆ ಹುಟ್ಕೊಳ್ಳಿ ಅನ್ನೋ ಮನಸ್ಸಿನಿಂದ ಕೇಳ್ಕೊತಾ ಇದ್ದಾರೆ ಅಂತ ಹೇಳ್ಕೊಬೋದು. ಸಿದ್ಧಿಂ ತಥಾವಿಧ ಮನೋವಿಲಯಾಂ, ಆ ರೀತಿಯಾದ ಮನೋವಿಲಯಾಂ, ಮನಸ್ಸು ಸಂಪೂರ್ಣವಾಗಿ ಲಯವಾಗುವಂತಹ ಸಿದ್ಧಿಯನ್ನು ಸಮಾಧಿ ಸ್ಥಿತಿಯಲ್ಲಿ ಕದಾ ಉಪಲಪ್ಸ್ಯೆ, ನಾನೆಂದು ಪಡೆಯುತ್ತೇನಪ್ಪ. ಶ್ರೀಶೈಲ ಶೃಂಗ ಕುಹರೇಹು, ಶ್ರೀಶೈಲ ಬೆಟ್ಟ, ಅದರ ಶೃಂಗ ಎತ್ತರವಾದ ಜಾಗ, ಅದರ ಕುಹರ ಅಲ್ಲಿ ಒಳಗಡೆ ಗವಿಯಲ್ಲಿ ಕೂತ್ಕೊಂಡು ಕಣ್ಮುಚ್ಚಿ ಅಂಥ ಸಮಾಧಿ ಸ್ಥಿತಿಗೆ ನಾನು ಯಾವಾಗಪ್ಪ ಹೋಗ್ತೇನೆ. ಗಾತ್ರಂ ಯಥಾ ಮಮ ಲತಾಃ ಪರಿವೇಷ್ಟಯಂತಿ, ನಾನಲ್ಲಿ ಕೂತ್ಕೊಂಡಾಗ ನನ್ನ ಸುತ್ತಮುತ್ತಲು ಲತೆಗಳೆಲ್ಲ ಸುತ್ತುವರೆದು ಬೆಳ್ಕೊಂಡು ಹೊರಟೋಗುತ್ತೆ. ಇದೊಂದು ಮರ ಅಂತ ಅಂದ್ಕೊಂಡು ಕೈಕಾಲು ಅಲ್ಲಾಡಿದರೆ ಯಾವ ಲತೆಯೂ ಮೈಮೇಲೆ ಹತ್ತಿ ಬರೋಲ್ಲ. ದೀರ್ಘಕಾಲ ಕೂತ್ಕೊಂಡಿದ್ರೆ ಮೈ ಮರೆತು ಜಡವಾಗಿ ಕೂತ್ಕೊಂಡಿದ್ರೆ ಆಗ ಬಳ್ಳಿಗಳು ಹತ್ಕೊಂಡು ಹೊರಟೋಗುತ್ತೆ ಮೇಲಕ್ಕೆ.
ಗಾತ್ರಂ ದೇಹವನ್ನು ಯಥಾ ಯಾವ ರೀತಿಯಲ್ಲಿ ಲತಾಃ ಪರಿವೇಷ್ಟಯಂತಿ ಬಳ್ಳಿಗಳು ಸುತ್ತುವರ್ಕೊಂಡು ಹತ್ಕೊಂಡು ಹೋಗುತ್ತವೋ, ಕರ್ಣೇ ಯಥಾ ವಿರಚಯಂತಿ ಖಗಾಶ್ಚ ನೀಡಂ, ಕರ್ಣೆ ಕಿವಿಯಲ್ಲಿ ಯಥಾ ಹೇಗೆ, ಖಗಾಹ ನೀಡಂ ವಿರಚಯಂತಿ, ಖಗಾಹ ಪಕ್ಷಿಗಳು ನೀಡಂ ಅಂದರೆ ತಮ್ಮ ಗೂಡುಗಳನ್ನು ರಚಿಸಿಕೊಳ್ಳುತ್ತವೆಯೋ ಹಾಗೆ ನಾನು ಯಾವತ್ತಪ್ಪ ಕೂತ್ಕೋತೀನಿ ಅಂತ. ಕಿವಿ ನೋಡಿದಾಗ ಹಕ್ಕಿಗಳಿಗೆ ಏನು ಅನ್ನಿಸ್ಬೇಕು ಅಂದರೆ ಇಲ್ಲೊಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ, ನಮಗೆ ಬೆಂಬಲ ಸಿಗುತ್ತೆ. ಇಲ್ಲಿ ಎಲ್ಲ ಕಡ್ಡಿ ಗಿಡ್ಡಿ ಎಲ್ಲ ಮೇಲೆ ಕೆಳಗಡೆ ಎಲ್ಲ ಹಾಕಿ ಒಂದು ಉದ್ದಕ್ಕೆ ಗೂಡು ಕಟ್ಕೊಂಡ್ರೆ ಇದರೊಳಗಡೆ ಚೆನ್ನಾಗಿ ಬದುಕ್ಬೋದು. ಕಡ್ಡಿನ ಆ ಕಡೆ ಈ ಕಡೆ ಎಲ್ಲ ಪೋಣಿಸೋದಕ್ಕೆ ಬರುತ್ತೆ ಕಿವಿನಲ್ಲಿ, ಆಕಾರ ಆಗಿದೆ ಅಂತ ಅಂದ್ಕೊಂಡು ಸುತ್ತಮುತ್ತಲು ಎಲ್ಲ ಗೂಡು ಕಟ್ಕೊಂಡು ಹಕ್ಕಿಗಳು ವಾಸ ಮಾಡುವಂಥ ಸ್ಥಿತಿ, ಅಂಥ ಸಮಾಧಿ ಸ್ಥಿತಿಯನ್ನು ನಾನು ಯಾವತ್ತಪ್ಪ ಪಡಿತೇನೆ ಎಂಬುದಾಗಿ ಕೇಳ್ಕೊತಾರೆ. ಅಂದರೆ ಇಂತಹ ಒಂದು ವಿಶಿಷ್ಟವಾದ ಸ್ಥಿತಿ ಇದೆ. ಈ ಸ್ಥಿತಿಗೆ ಅಕರ್ಮ ಎಂಬುದಾಗಿ ಕರೀತಾರೆ, ಕರ್ಮವಿಲ್ಲದ ಸ್ಥಿತಿ ಎಂಬುದಾಗಿ ಕರೀತಾರೆ. ಅದೇ ರೀತಿಯಲ್ಲಿ ಇಂತಹ ಸ್ಥಿತಿಯನ್ನೇ ಹೊತ್ತು ಒಂದು ದೃಷ್ಟಿಯಿಂದ ಜಾಗೃತನಂತೆ ಒಂದು ಜೀವನ ಮಾಡುವಂಥ ಒಂದು ಕ್ರಮವೂ ಇದೆ. ಅದಕ್ಕೆ ಜಾಗೃತ ಸಮಾಧಿ ಎಂಬುದಾಗಿ ಕರೀತಾರೆ. ಲೋಕಸಾಮಾನ್ಯರಿಗೆ ಅವನು ಓಡಾಡ್ತಾ ಇದ್ದಾನೆ, ಮಾತನಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ, ಆದರೆ ಅವನು ಮಾತ್ರ ಸಮಾಧಿಯಲ್ಲೇ ಇದ್ದಾನೆ ಅನ್ನೋ ಸ್ಥಿತಿ ಇದೆ. ಅಂಥ ಒಂದು ಸಮಾಧಿ ಸ್ಥಿತಿ ಏನಿದೆ ಅದು ಅಕರ್ಮ ಎಂಬುದಾಗಿ ಕರೆಯಲ್ಪಡುವಂಥ ಸ್ಥಿತಿ. ಅಲ್ಲಿ ಅವನು ಮಾಡುವ ಯಾವ ಕರ್ಮವೂ ಅವನಿಗೆ ಕರ್ಮ ಅಲ್ಲ, ಅದು ಅವನನ್ನು ಬಂಧಿಸೋಲ್ಲ, ಅದು ಅಂಥ ಒಂದು ಸ್ಥಿತಿ ಅದು. ಇಂತಹ ಅಕರ್ಮ ಸ್ಥಿತಿಗೆ ಕರ್ಮಗಳು ಕರ್ಕೊಂಡು ಹೋಗಿ ತಲುಪಿಸ್ಬೇಕು. ಹಾಗೆ ಕರ್ಮದ ವಿಧಿವಿಧಾನವನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಒಂದು ಕೂತ್ಕೊಳ್ಳೋದ್ರಿಂದ ಹಿಡಿದು, ನಿಂತ್ಕೊಳ್ಳೋದ್ರಿಂದ ಹಿಡಿದು, ಒಂದು ಮಾತನಾಡೋದ್ರಿಂದ ಹಿಡಿದು, ಒಂದು ಉಸಿರಾಡೋದ್ರಿಂದ ಹಿಡಿದು ಅದಕ್ಕೊಂದು ವಿಧಿವಿಧಾನ ಇದೆ ಎಂಬುದಾಗಿ ಭಾರತ ಮಹರ್ಷಿಗಳು ಹೇಳ್ತಾರೆ. ಹಾಗಿರೋದ್ರಿಂದ ಒಂದು ನಿಂತ್ಕೊಂಡಿರೋ ಹೆಜ್ಜೆಯಲ್ಲಿ ಒಂದು ಕಾಲ ಮೇಲೆ ಬಲ ಹಾಕಿ ನಿಂತಿದ್ದರೆ, ಎಡಗಾಲ ಮೇಲೆ ಬಲ ಹಾಕಿ ಯಾರು ಒಬ್ಬ ನಿಂತಿದ್ದರೆ ಹಾಗೆ ನಿಂತ್ಕೋಬೇಡ ಅಂತ ಹಿಂದಿನವರು ಬೈತಾಯಿದ್ರು. ಏನೊಂದು ಎಡಗಾಲ ಮೇಲೆ ಬಲ ಹಾಕಿ ನಿಂತುಬಿಟ್ರೆ, ತೂಕ ಹಾಕಿ ನಿಂತುಬಿಟ್ರೆ ಅಷ್ಟರಿಂದ ಏನು ದೊಡ್ಡ ಅನರ್ಥ ಆಗೋಯ್ತು ಅಂದರೆ ಉಸಿರಾಟದಲ್ಲಿ ಪರಿವರ್ತನೆ ಆಗುತ್ತೆ. ಆ ಉಸಿರಾಟದ ಪರಿವರ್ತನೆ ಸಮಾಧಿಯನ್ನು ಕೆಡಿಸ್ಬಿಡುತ್ತೆ ಅವನಿಗೆ. ಅವನು ನಿಂತದ್ದರಿಂದ, ಕೂತಿದ್ದರಿಂದ, ಮಾತನಾಡಿದ್ದರಿಂದ, ಭೋಜನವನ್ನು ಸ್ವೀಕರಿಸಿದ್ದರಿಂದ ಒಂದೊಂದರಿಂದ ಸಮಾಧಿಯ ಕಡೆಗೆ ಸಾಗೋಕ್ಕಾಗತ್ತೆ. ಅದು ಸರಿ ಇದ್ದರೆ, ವ್ಯವಸ್ಥಿತವಾಗಿದ್ದರೆ, ಅದರ ಹೆಜ್ಜೆ ಹೊಂದ್ಕೊಂಡಿದ್ದರೆ. ಹಾಗೆ ಹೊಂದ್ಕೊಂಡಿದೆಯಾ ಇಲ್ವಾ ಅನ್ನೋದು ಗೊತ್ತಾಗೋದು ಹೇಗೆ ಅಂತ ಕೇಳಿದರೆ ಬಲ್ಲವರಿಂದ ತಿಳ್ಕೊಬೇಕು. ಆದ್ದರಿಂದ ಬಲ್ಲವರು ಹೇಳ್ತಾಯಿದ್ರು, ಹಾಗೆ ನಿಂತ್ಕೋಬಾರ್ದು, ಹೀಗೆ ಕೂತ್ಕೋಬಾರ್ದು, ಹೀಗೆ ನಡ್ಕೊಳ್ಬಾರ್ದು, ಹೀಗೆ ಮಾತನಾಡಬಾರ್ದು, ಹೀಗೆ ವರ್ತಿಸಬಾರ್ದು, ನೂರಾರು ವಿಧಿ ನಿಷೇಧಗಳನ್ನೆಲ್ಲ ಕೊಟ್ಟರು. ಯಾಕಪ್ಪ ಅದೆಲ್ಲ ವಿಧಿ ನಿಷೇಧಗಳು? ವಿದೇಶಗಳಲ್ಲೂ ಜನ ಬದುಕಿದ್ದಾರೆ, ಹೇಗೋ ಬದುಕ್ತಾ ಇದ್ದಾರೆ. ಯಾರು ಎದುರುಗಡೆ ಕೂತಿದ್ರೆ ಅವ್ರು ಕಾಲು ಹಿಡ್ಕೊಂಡೇ ಇರ್ತಾರೆ. ಯಾರು ಬಂದರೂ ಅದೇ ರೀತಿಯಲ್ಲಿ ಕೂತ್ಕೊಂಡೇ ಸ್ವಾಗತಿಸ್ತಾರೆ. ನಮ್ಮ ದೇಶದಲ್ಲಿ ಹಾಗಲ್ಲ, ಎದ್ದು ನಿಂತ್ಕೋಬೇಕು ಅಂತ ಒಂದು ಪದ್ಧತಿ, ಅದು ಯಾಕೆದು? ಇನ್ನೊಬ್ರಿಗೆ ಕಾಲು ನೀಡ್ಕೋಬಾರ್ದು ಅಂತ ಒಂದು ಪದ್ಧತಿ, ಅದು ಯಾಕದು? ಹೀಗೆಲ್ಲ ಆಲೋಚನೆ ಮಾಡಿದ್ರೆ ನೂರಾರು ಕಂಡ ವಿಷಯಗಳಿಗೆಲ್ಲ ವಿಧಿ ನಿಷೇಧಗಳನ್ನು ಹೇಳಿದ್ದಾರೆ. ಅದು ತಪ್ಪು, ಇದು ಸರಿ, ಹೀಗೆ ಮಾಡು, ಹೀಗೆ ಮಾಡಬೇಡ. ಇವೆಲ್ಲ ಯಾವುದಕ್ಕೋಸ್ಕರ ಬಂದಿದೆ ಅಂತ ಕೇಳಿದ್ರೆ, ಹೀಗೆ ಮಾಡಿದ್ರೆ ಈ ಕರ್ಮವು ನಿನಗೆ ಸಮಾಧಿ ಸ್ಥಿತಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ, ಅಕರ್ಮ ಸ್ಥಿತಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ. ಹೀಗಲ್ಲದೆ ಇನ್ನೊಂದು ಕ್ರಮವನ್ನು ಅನುಸರಿಸಿದರೆ ನಿನಗೆ ಸಮಾಧಿ ಸ್ಥಿತಿಯಿಂದ ದೂರಕ್ಕೆ ಕರ್ಕೊಂಡು ಹೋಗುತ್ತೆ. ಇನ್ನೊಂದು ನಿನ್ನನ್ನು ಸಮಾಧಿ ನಿನಗೆ ಜನ್ಮ ಜನ್ಮಾಂತರಕ್ಕೂ ಸಿಕ್ಕಬಾರ್ದು ಅಂಥ ಒಂದು ಇನ್ನೊಂದು ಬೇರೆ ಬೇರೆ ರೀತಿಯಾದಂಥ ಸ್ಥಿತಿಗಳಿಗೆ ಕರ್ಕೊಂಡು ಹೋಗುತ್ತೆ, ಜನ್ಮಗಳಿಗೆ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಇದರ ಮರ್ಮವನ್ನೆಲ್ಲ ಬಲ್ಲವರಾಗಿ ಭಾರತ ಮಹರ್ಷಿಗಳು ಒಂದು ವಿಧಿ ನಿಷೇಧವನ್ನು ದೇಶದಲ್ಲಿ ತಂದಿದ್ದಾರೆ. ಅದರಿಂದ ಕರ್ಮ ಅಂತನ್ನೋದು ಈ ರೀತಿಯಾದದ್ದು. ಕರ್ಮ ಅಂತಂದೊಡನೆ ನಾವು ಏನೇನನ್ನು ನಾವು ಮಾಡ್ತೀವೋ ಅವೆಲ್ಲ ಅಲ್ಲ. ನಾವು ಮಾಡುವಲ್ಲಿ ಎಷ್ಟೋ ವಿಕರ್ಮಗಳಿವೆ, ತಪ್ಪು ಕರ್ಮಗಳಿದೆ. ಆದರ್ಶವಾದ ಕರ್ಮ ಅಂದರೆ ಉಸಿರಾಡೋದ್ರಿಂದ ಆರಂಭ ಮಾಡಿ, ಚಿಂತಿಸೋದ್ರಿಂದ ಆರಂಭ ಮಾಡಿ, ವೇದೋಕ್ತವಾಗಿರುವಂಥ ಎಲ್ಲ ರೀತಿಯಾದಂಥ ಕರ್ಮಗಳು ಸೇರಿ ಒಂದು ಕರ್ಮ ಎಂಬ ಪದದಿಂದ ಕರೆಯಲ್ಪಡ್ತಾ ಇದೆ. ಇನ್ನು ವಿಕರ್ಮ ಅಂದರೆ ತಪ್ಪಾದ ಕರ್ಮಗಳು ಅಂತ. ಅದು ಎಷ್ಟು ತರಹ ಇದೆ ಅಂದರೆ ಅನಂತ. 3ಕ್ಕೆ 3 ಸೇರಿಸಿದರೆ 6 ಅನ್ನೋದು ಒಂದು ಉತ್ತರ. ಇದು ಎಷ್ಟು ಉತ್ತರ ಅಂದರೆ ಒಂದೇ ಉತ್ತರ. ಯಾರು ಹೇಳಿದರು 3ಕ್ಕೆ 3 ಸೇರಿಸಿದ್ರೆ ಎಷ್ಟು ಅಂದರೆ 6 ಅಂತ ಒಂದೇ ಉತ್ತರ. ತಪ್ಪು ಉತ್ತರ ಎಷ್ಟಿದೆ? 3ಕ್ಕೆ 3 ಸೇರಿಸಿದ್ರೆ 7, 3ಕ್ಕೆ 3 ಸೇರಿಸಿದ್ರೆ 1, 3ಕ್ಕೆ ಸೇರಿಸಿದ್ರೆ 1000. ಹೇಳ್ತಾ ಹೋದ್ರೆ ಎಷ್ಟು ತಪ್ಪು ಉತ್ತರ ಹೇಳ್ಬೋದು? ಅಸಂಖ್ಯಾತವಾದ ತಪ್ಪು ಉತ್ತರವನ್ನು ಹೇಳ್ಬೋದು. ಆದ್ದರಿಂದ ವಿಕರ್ಮ ಅಂದರೆ ದಾರಿ ತಪ್ಪಿದ ಕರ್ಮಗಳು ಎಷ್ಟು ಪ್ರಕಾರ ಇದೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲಪ್ಪ, ಅಷ್ಟು ಅನಂತ ಪ್ರಕಾರವಾಗಿವೆ ವಿಕರ್ಮ ಎಂಬುದು. ಒಂದು ಉದಾಹರಣೆ ಕೊಟ್ಟು ಹೇಳೋದಾದರೆ,
ಒಂದು ಹಗಲು ವೇಳೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು, ರಾತ್ರಿ ವೇಳೆಯಲ್ಲಿ ನಿದ್ದೆ ಮಾಡಬೇಕು ಅಂತ ಆದರ್ಶ. ಇದು ಋಷಿ ಮಹರ್ಷಿಗಳು ಕೊಟ್ಟ ಆದರ್ಶ, ಸೃಷ್ಟಿಯೇ ಕೊಡ್ತಾ ಇರುವ ಆದರ್ಶ, ವೇದೋಕ್ತವಾದ ಆದರ್ಶ. ವೇದೋಕ್ತ ಅಂತಂದು ಮಾತ್ರಕ್ಕೆ ವೇದದಲ್ಲಿ ಬರೆದಿದ್ದರಿಂದ ಇದನ್ನ ಅನುಸರಿಸುವಂತಲ್ಲ, ವೇದ ಸೃಷ್ಟಿಯಲ್ಲಿರುವ ನೀತಿಯನ್ನು ಅರ್ಥ ಮಾಡಿಕೊಂಡು ಮಾನವನ ಹಿತದ ದೃಷ್ಟಿಯಿಂದ ಬೋಧಿಸ್ತಾ ಇದೆ ಅಷ್ಟೇ. ಸಮಗ್ರ ಸೃಷ್ಟಿಯಲ್ಲೇ ಆ ನೀತಿ ಇದೆ. ಹಗಲು ವೇಳೆಯಲ್ಲಿ ಮಾನವರು ಎಚ್ಚರಿಕೆಯಿಂದ ಇರಬೇಕು, ರಾತ್ರಿ ವೇಳೆಯಲ್ಲಿ ನಿದ್ರಿಸಬೇಕು. ಈ ಕ್ರಮ ಇರೋದಾದರೆ ಅವರ ಮೈನಲ್ಲಿ ಒಂದು ಧಾತು ಸಾಮ್ಯ ಏರ್ಪಡುತ್ತೆ. ಆ ಧಾತು ಸಾಮ್ಯದ ಪರಿಣಾಮವಾಗಿ ಅವರಿಗೆ ಸಮಾಧಿಯ ಅನುಭವ, ಅಕರ್ಮದ ಅನುಭವಕ್ಕೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಒಂದು ಮರ್ಮ ಉಂಟು. ಅಂದರೆ ಹಗಲೊತ್ತು ನಿದ್ದೆ ಮಾಡಬಾರ್ದು ಅನ್ನೋದು ಹೇಗೋ ಅದೇ ರೀತಿಯಲ್ಲಿ ಹಗಲೊತ್ತು ಹೇಗೆ ವ್ಯವಹಾರ ಮಾಡಬೇಕು ಅನ್ನೋ ರೀತಿಯಾದ ನೀತಿಯೂ ಇದೆ. ಅದನ್ನೂ ಅನ್ವಯಿಸ್ಕೊಂಡ್ರೆ ಅದೇ ರೀತಿಯಲ್ಲಿ ರಾತ್ರಿ ನಿದ್ದೆ ಮಾಡಬೇಕು ಅಂತ ಹೇಳಿದರೂ ಸಹ ರಾತ್ರಿ ನಿದ್ದೆಯನ್ನು ಹೇಗೆ ಮಾಡಬೇಕು ಅನ್ನೋ ರೀತಿಯಾದ ವಿಧಿವಿಧಾನ ಇದೆ. ಅದನ್ನೂ ಅರ್ಥ ಮಾಡಿಕೊಂಡು ಅನ್ವಯಿಸ್ಕೊಂಡ್ರೆ ಆಗೇನಾಗುತ್ತಪ್ಪ ಅಂದರೆ ಜಾಗೃತೂ ಸಮಾಧಿ ಸ್ಥಿತಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ, ಸ್ವಪ್ನವೂ ಸಮಾಧಿ ಸ್ಥಿತಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ. ಅದೇ ರೀತಿಯಲ್ಲಿ ಗಾಢವಾದ ನಿದ್ರೆಯೂ ಸಹ ಸಮಾಧಿ ಸ್ಥಿತಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ. ಹೇಳೋದುಂಟು, ಯಾಮದ್ವಯಂ ಶಯಾನಸ್ತು ಬ್ರಹ್ಮಭೂಯಾಯ ಕಲ್ಪತೆ ಎಂಬುದಾಗಿ. 2 ಯಾಮಗಳ ಕಾಲ ರಾತ್ರಿ. 2 ಯಾಮ ಅಂದರೆ, ಒಂದು ಯಾಮ ಅಂದರೆ 3 ಗಂಟೆ ಅಂತ ಇಟ್ಕೊಂಡ್ರೆ 3 2 6 ಗಂಟೆ. 6 ಗಂಟೆಗಳ ಕಾಲ ಮಾತ್ರ ಹೇಗೆ ನಿದ್ರೆ ಮಾಡಬೇಕೋ ಹಾಗೆ ನಿದ್ದೆ ಮಾಡೋದಾದರೆ ಬ್ರಹ್ಮಭೂಯಾಯ ಕಲ್ಪತೆ ಅಂದರೆ ಅವನು ಬ್ರಹ್ಮ ಅನುಭವಕ್ಕೆ ಸಾಗುತ್ತಾನೆ, ಬ್ರಹ್ಮಾನುಭವದಲ್ಲಿ ನೆಲೆ ನಿಂತು ಬಿಡ್ತಾನೆ ಅಂತ. ಅಂದರೆ ನಿದ್ದೆ ಮಾಡುವ ಮರ್ಮ ಗೊತ್ತಿರೋದಾದರೆ ಅಷ್ಟರಿಂದಲೇ ಆ ಸ್ಥಿತಿಗೆ ಹೋಗಿ ತಲುಪೋದಕ್ಕಾಗುತ್ತೆ. ಹೀಗೆಲ್ಲ ಹೇಳೋದುಂಟು. ಅದೇ ರೀತಿ ಅದರಿಂದಲೇ ಸುಭೋಜನ ಇದ್ದ ಹಾಗೆ ಕುಭೋಜನ ಉಂಟು, ಒಳ್ಳೆಯ ಆಹಾರ. ಅದೇ ರೀತಿಯಲ್ಲಿ ಕುತ್ಸಿತವಾದ ಆಹಾರ, ಕೆಟ್ಟ ಆಹಾರ ಯಾವುದನ್ನು ತಿಂದರೆ ಈ ಮೈನ ಧರ್ಮ ಮತ್ತಷ್ಟು ಕೆಟ್ಟೋಗಿ ಸಮಾಧಿಯ ಅನುಭವದಿಂದ ಮತ್ತಷ್ಟು ದೂರ ಹೋಗೋಕ್ಕೆ ಕಾರಣವಾಗುತ್ತೋ ಅಂಥ ಆಹಾರ ಉಂಟು. ಅದೇ ರೀತಿಯಲ್ಲಿ ಕುತ್ಸಿತವಾದಂಥ ನಡೆನುಡಿಗಳು ಉಂಟು. ಇದೇ ರೀತಿಯಲ್ಲಿ ವಿಕರ್ಮ ಅನ್ನುವಾಗ ವಿರುದ್ಧ ಕರ್ಮಗಳು ಇನ್ಯಾವ್ಯಾವುದಿದೆ ಅಂತ ಕೇಳಿದರೆ ಲೌಕಿಕವಾಗಿ ಹೀಗೆಲ್ಲ ವಿಕರ್ಮಗಳು ಬೇಕಾದಷ್ಟು ಹುಟ್ಟುತ್ತೆ. ಅಷ್ಟು ಮಾತ್ರ ಅಲ್ಲ, ಯಾವ ವರ್ಣದವರಿಗೆ, ಯಾವ ಆಶ್ರಮದವರಿಗೆ, ಸ್ತ್ರೀ ಪುರುಷರಿಗೆ ಇದು ಆದರ್ಶವಾದಂತಹ ಕರ್ಮಗಳು ಎಂಬುದಾಗಿ ವಿಧಾನ ಮಾಡಲ್ಪಟ್ಟಿದೆಯೋ ಅದಕ್ಕೆ ವ್ಯತಿರಿಕ್ತವಾಗಿ ಯಾವುದನ್ನಾದರೂ ಒಂದನ್ನು ನಿರ್ವಹಿಸಿದರೆ, ಕರ್ಮವನ್ನು ಆಚರಿಸಿದರೆ ಅದು ಸಹ ವಿಕರ್ಮ ಎಂಬುದಾಗಿ ಆಗುತ್ತೆ. ಗರ್ಭಾಧಾನ, ಪುಂಸವನ ಮೊದಲಾದವಾಗಿ ಷೋಡಶ ಸಂಸ್ಕಾರಗಳನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಪ್ರಾತಃ ಕಾಲದಿಂದ ಸಂಜೆಯವರೆಗೆ ಆದರ್ಶವಾದ ದಿನಚರ್ಯವನ್ನು ಹೇಳಿದ್ದಾರೆ. ಋತುವನ್ನು ಅನುಸರಿಸಿ ಋತುಚರ್ಯೆಯನ್ನು ಹೇಳಿದ್ದಾರೆ. ವಯೋನುಗುಣವಾದ ಅನೇಕ ರೀತಿಯಾದ ಧರ್ಮಗಳನ್ನು ಹೇಳಿದ್ದಾರೆ. ಇವೆಲ್ಲವೂ ಕೂಡ ವಿಶೇಷವಾಗಿ ಆಯಾ ವ್ಯಕ್ತಿಗೆ ಯಾವ ಕ್ರಮದಲ್ಲಿ ಆಚರಿಸಬೇಕು ಅಂತ ಹೇಳಿದಾರೋ ಹಾಗೆ ಆಚರಿಸಿದರೆ ಸುಕರ್ಮ ಆಗುತ್ತೆ. ಅದನ್ನು ಬಿಟ್ಟು ನನ್ನ ಬುದ್ಧಿಗೆ ತೋರದಂತೆ ನಾನು ಆಚರಿಸ್ತೀನಿ ಅಂತ ಹೋದಾಗ ಅದಷ್ಟು ಸಹ ವಿಕರ್ಮ ಆಗುತ್ತೆ, ವಿರುದ್ಧ ಕರ್ಮ ಆಗುತ್ತೆ. ಅಂದರೆ ತಾತ್ಪರ್ಯ ಅದು ಧಾತು ಪ್ರಕೋಪವನ್ನು ಉಂಟು ಮಾಡಿ ನಮ್ಮನ್ನು ಸಮಾಧಿ ರೂಪವಾದ ಅನುಭವದಿಂದ ದೂರ ಕರ್ಕೊಂಡು ಹೋಗುತ್ತೆ. ಹೇಗೆ ನಿದ್ರೆ ಚೆನ್ನಾಗಿ ಬರಬೇಕಾದ್ರೆ ಕೆಲವು ಆಹಾರ ವಸ್ತುಗಳನ್ನು ಬಳಸಬೇಕು, ಕೆಲವು ರೀತಿಯಾದಂತಹ ದೈಹಿಕವಾದ ವರ್ತನೆಗಳನ್ನು ಇಟ್ಕೋಬೇಕು, ಕೆಲವು ತರಹದ ಮಾನಸಿಕವಾದ ಚಿಂತನೆಗಳನ್ನು ಇಟ್ಕೋಬೇಕು. ಹಾಗಾದರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಆ ನೀತಿಯನ್ನು ಮರೆತು ಹೇಗೇಗೋ ವರ್ತಿಸ್ತೀವಿ ಅಂತಂದರೆ ಇರೋ ನಿದ್ದೆ ಹೊರಟೋಗ್ಬಿಡುತ್ತೆ. ಹಗಲು ವೇಳೆಯಲ್ಲಿ ಬಹಳ ದೊಡ್ಡ ಭೀಕರವಾದಂಥ ಯಾವುದೋ ಒಂದು ತಪ್ಪನ್ನು ಮಾಡಿಕೊಂಡು ಗುಟ್ಟಾಗಿ ಇಟ್ಕೊಂಡಿದ್ದಾನೆ ಅಂತಂದರೆ ಅವನಿಗೆ ರಾತ್ರಿ ನಿದ್ದೆ ಬರಲ್ಲ. ಯಾಕೆಂದರೆ ಎಷ್ಟೊತ್ತಿಗೆ ನನ್ನ ಗುಟ್ಟು ರಟ್ಟಾಗಿ ನಾನು ಬೀದಿ ಪಾಲಾಗ್ತೀನಿ ಅನ್ನೋ ಭಯ ಬಾಧಿಸ್ತಾ ಇರುತ್ತೆ. ಆಗ ರಾತ್ರಿ ನಿದ್ದೆ ಬರುತ್ತಾ ಅವನಿಗೆ? ಯಾವ ಕಾರಣಕ್ಕೂ ನಿದ್ದೆ ಬರಲ್ಲ. ಅದೇ ರೀತಿಯಲ್ಲಿ ಹಗಲು ವೇಳೆಯಲ್ಲಿ ಯಾವ ಆಹಾರ ವಸ್ತುಗಳನ್ನು ಸ್ವೀಕರಿಸಬಾರ್ದು ಆ ಆಹಾರ ವಸ್ತುವನ್ನು ಅತಿಶಯವಾಗಿ ಸ್ವೀಕರಿಸಿಬಿಟ್ಟಿದ್ದಾನೆ. ನಿದ್ದೆಯನ್ನು ಹಾಳು ಮಾಡುವ ಆಹಾರ ವಸ್ತುಗಳಿವೆ. ಇವತ್ತು ಹೇಳ್ಬೋದು ಕಾಫಿ, ಟೀ ಮೊದಲಾದವುಗಳು ಅಂತ. ಅವುಗಳನ್ನ ಅತಿಶಯವಾಗಿ ಬಳಸಿಬಿಟ್ಟಿದ್ದಾನೆ. ಪರಿಣಾಮ ರಾತ್ರಿ ಒಂದು ಕ್ಷಣವೂ ನಿದ್ದೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಅತಿಶಯವಾಗಿ ದೇಹವನ್ನು ದಂಡಿಸಿಬಿಟ್ಟಿದ್ದಾನೆ, ಶ್ರಮಿಸಿಬಿಟ್ಟಿದ್ದಾನೆ, ಆಯಾಸ ಅಪರಿಮಿತವಾಗಿದೆ. ರಾತ್ರಿ ಒಂದು ಕ್ಷಣವೂ ನಿದ್ದೆ ಬರಲ್ಲ, ನಿದ್ದೆ ಹೊರಟೋಯ್ತು. ಹೀಗಿದ್ದಾಗ ಏನಂತ ಕರಿಬೇಕು? ನಿದ್ದೆಯ ದೃಷ್ಟಿಯಿಂದ ಇವೆಲ್ಲ ವಿಕರ್ಮಗಳು ಎಂಬುದಾಗಿ ಕರೆಯಲ್ಪಡುತ್ತೆ. ನಿದ್ದೆಯನ್ನು ಹಾಳು ಮಾಡುವ ಕರ್ಮಗಳು ಎಂಬುದಾಗಿ ಕರೆಯಲ್ಪಡುತ್ತೆ. ಅದೇ ರೀತಿಯಲ್ಲಿ ಸಮಾಧಿಯ ಯಾವ ಅಕರ್ಮರೂಪವಾದ ಸ್ಥಿತಿ ಇದೆಯೋ ಆ ಸ್ಥಿತಿಯನ್ನು ಹಾಳು ಮಾಡುವ ಯಾವ್ಯಾವ ರೀತಿಯಾದಂಥ ಕರ್ಮಗಳಿದೆಯೋ ಅದಷ್ಟು ಕೂಡ ವಿಕರ್ಮ ಎಂಬುದಾಗಿ ಕರೆಯಲ್ಪಡುತ್ತೆ. ಆ ವಿಕರ್ಮ ವೈದಿಕ ಕರ್ಮಗಳನ್ನು, ವೇದೋಕ್ತವಾದ ಕರ್ಮಗಳನ್ನು
ವಿಧಿ ತಪ್ಪಿ ಆಚರಿಸಿದಾಗ ಅದು ವಿಕರ್ಮ ಎಂಬುದಾಗಿ ಆಗುತ್ತೆ. ಅದನ್ನೇ ಶಾಸ್ತ್ರವು ಒಂದು ಪಂಕ್ತಿಯಲ್ಲಿ ಹೇಳುತ್ತೆ, ಅವಿಧಿನಾ ಕೃತಂ ಅಕೃತಮೇವ ಎಂಬುದಾಗಿ. ವಿಧಿಯನ್ನು ತಪ್ಪಿ, ಕ್ರಮವನ್ನು ತಪ್ಪಿ ಆಚರಿಸಿದ ಕರ್ಮವು ಕರ್ಮವೇ ಅಲ್ಲ ಎಂಬುದಾಗಿ. ಅದೊಂದು ಚೇಷ್ಟೆಯಾಗಿಬಿಡುತ್ತೆ. ಚೇಷ್ಟೆ ಮಾಡಿದರೆ ಪಾಪ ಬರುತ್ತೆ. ಚೇಷ್ಟೆ ಅಂದರೆ ನಿಷ್ಪ್ರಯೋಜನವಾದಂಥ ಒಂದು ಕರ್ಮ. ನಿಷ್ಪ್ರಯೋಜನವಾದ ಕರ್ಮವನ್ನು ಆಚರಿಸೋಕ್ಕಲ್ಲ ಈ ಯಂತ್ರ ಬಂದಿರೋದು. ಇಲ್ಲಿರುವ ಶಕ್ತಿಯನ್ನು ಹಾಗೆಲ್ಲ ಬಳಸೋ ಹಾಗಿಲ್ಲ. ಇದು ಒಂದು ಪ್ರಕೃತಿದತ್ತವಾದ, ದೇವದತ್ತವಾದ, ಅದ್ಭುತವಾದಂಥ ಒಂದು ಸಾಮರ್ಥ್ಯ ಸಂಪನ್ನವಾದ ಯಂತ್ರ. ಈ ಯಂತ್ರವನ್ನು ವ್ಯವಸ್ಥಿತವಾಗಿ ಬಳಸ್ಕೋಬೇಕು. ಆದ್ದರಿಂದ ಚೇಷ್ಟಾರೂಪವಾಗಿ, ನಿಷ್ಪ್ರಯೋಜನವಾಗಿ ಒಂದು ಸಣ್ಣ ಕೆಲಸವನ್ನು ಆಚರಣೆ ಮಾಡೋಕ್ಕಿಲ್ಲ, ಹಕ್ಕಿಲ್ಲ. ಹೀಗಿರುವಾಗ ಯಾವುದೋ ಶ್ರುತ್ಯುಕ್ತವಾದ ಕರ್ಮವೇ ಆಗಿದೆ, ಅದೇ ನಂಗೆ ತೋರದಂತೆ ನಾನು ಆಚರಣೆ ಮಾಡ್ಕೋತಾ ಇದ್ದೀನಿ ಅಂತಾದರೆ ಅವಿಧಿ ಅಂತಾಯಿತು, ವಿಧಿ ತಪ್ಪಿದೆ ಅಂತಾಯಿತು. ಆಗ ಕರ್ಮ ಮಾಡಿದ್ರೂ ಮಾಡಿದಂತೆ ಅಲ್ಲ ಎಂಬುದಾಗಿ ಹೇಳುವುದುಂಟು. ಆದ್ದರಿಂದ ಯಾವುದೇ ಕರ್ಮವೇ ಆಗಿದ್ರೂ ವಿಧಿ ತಪ್ಪಿ ಆಚರಿಸಲ್ಪಡಬಾರ್ದು. ಕಾಲ, ದೇಶ, ವಿಧಿ ಇವೆಲ್ಲವೂ ವ್ಯವಸ್ಥಿತವಾಗಿರಬೇಕು. ಈ ದೃಷ್ಟಿಯಿಂದ ತೆಗೆದುಕೊಂಡ್ರೆ ಒಬ್ಬನಿಗೆ ಹೇಳಿದಂಥ ಕರ್ಮ ಇನ್ನೊಬ್ಬನಿಗೆ ವಿಕರ್ಮ ಆಗಿಬಿಡುತ್ತೆ. ಅವನಿಗೆ ಅದರಿಂದ ಒಳ್ಳೆಯದಾಗಲ್ಲ, ಕೆಡಕಾಗತ್ತೆ. ಈ ರೀತಿಯಾದ ವಿಷಯ ಉಂಟು. ಇನ್ನು ಈ ಶ್ಲೋಕದಲ್ಲಿ ಬರ್ತಾ ಇರುವಂಥ ಒಂದು ಮಾತು, ಕರ್ಮದಲ್ಲಿ ಅಕರ್ಮವನ್ನು ನೋಡು, ಅಕರ್ಮದಲ್ಲಿ ಕರ್ಮವನ್ನು ನೋಡು, ಹಾಗಾದರೆ ನೀನು ವಿವೇಕಿ ಅಂತ ಹೇಳ್ತಾ ಇರುವಂಥ ಸಂದರ್ಭ ಇದೆ. ಒಂದರಲ್ಲಿ ಒಂದು ನೋಡೋದು ಹೇಗೆ ಅಂತ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಕರ್ಮ ನಡೀತಾ ಇದೆ, ಕ್ರಿಯೆ ನಡೀತಾ ಇದೆ, ಇದರಲ್ಲಿ ಸಮಾಧಿ ನೋಡೋದು ಹೇಗೆ? ಸಮಾಧಿಯಲ್ಲಿ ಒಬ್ಬ ಇದ್ದಾನೆ, ಅವನಲ್ಲಿ ಕರ್ಮ ನೋಡೋದು ಹೇಗೆ? ಸಮಾಧಿ ಕಾಣಿಸ್ತಾ ಇದೆ. ಸಮಾಧಿ ಸ್ಥಿತಿಲಿದ್ದಾಗ ಕರ್ಮ ಆಚರಣೆ ಮಾಡುವಾಗ ಕರ್ಮ ಕಾಣಿಸ್ತಾ ಇದೆ. ಕರ್ಮದಲ್ಲಿ ಅಕರ್ಮ ಕಾಣಿಸೋದು ಹೇಗೆ? ಅಕರ್ಮದಲ್ಲಿ ಕರ್ಮ ಕಾಣಿಸೋದು ಹೇಗೆ? ಈ ಮಾತು ಒಂದು ಒಗಟಾಗಿ ತೋರುತ್ತೆ. ಅದರ ಒಂದು ಉದಾಹರಣೆಯನ್ನು ಇಟ್ಕೊಂಡು ಪರಿಶೀಲಿಸೋಣ. ಒಬ್ಬ ಕೃಷಿಕನಿದ್ದಾನೆ, ಅವನಿಗೆ ಕೃಷಿ ಬಗ್ಗೆ ಚೆನ್ನಾದ ಪರಿಚಯ ಇದೆ. ಹಾಗೆ ಪರಿಚಯ ಇದ್ದಾಗ ಒಂದು ಸಾಸಿವೆ, ಒಂದು ರಾಗಿ, ಅದೇ ರೀತಿಯಲ್ಲಿ ಒಂದು ಆಲದ ಬೀಜ, ಈ ಮೂರನ್ನು ಕೊಟ್ಟರೆ ಅವನು ಏನು ಅಂದ್ಕೋತಾನೆ ಅಂತ ಕೇಳಿದರೆ, ಇದು ಸಾಸಿವೆ, ಇದು ಇಷ್ಟು ಅಡಿ ಎತ್ತರಕ್ಕಾಗುವ ಒಂದು ಸಣ್ಣ ಲತೆ, ಇದರ ಆಯುಷ್ಯ ಇಷ್ಟೇ, ಇದರಿಂದ ಆಗುವ ಲಾಭ ಇಷ್ಟು ಅಂತ ಅಷ್ಟು ಲೆಕ್ಕ ಹಾಕಿ ಅವ್ರು ಯೋಚನೆ ಮಾಡ್ತಾನೆ. ಇದು ಸಾಸಿವೆ, ಇದ್ರ ಜೀವನ ಹೀಗೆ ಅಂತ. ಅದೇ ಒಂದು ರಾಗಿ ಅಂತಾದರೆ, ರಾಗಿ ಹೀಗೆ ಬೆಳೆಯುತ್ತೆ, ಇಷ್ಟೆತ್ತರ ಆಗುತ್ತೆ, ಇಷ್ಟು ಫಲ ಕೊಡುತ್ತೆ, ಇದು ಸ್ವಭಾವ ಹೀಗೆ ಅಂತ ನೋಡ್ತಾನೆ. ಅದೇ ರಾಗಿ, ಅದೇ ಸಾಸಿವೆ ಹಾಗೆ ಕಾಣಿಸುತ್ತೆ ಯಾವುದಪ್ಪ ಅಂದರೆ ಆಲದ ಬೀಜ. ಆದರೆ ಅದನ್ನು ನೋಡಿದ ಕೂಡಲೇ ಹೇಳ್ತಾನೆ, ಇದು ಮಹಾವೃಕ್ಷವಾಗಿ ಭಾಳ ದೀರ್ಘಕಾಲ ಬದುಕುವಂತಹ ಒಂದು ದೊಡ್ಡ ಮರ ಆಗಿಬಿಡುತ್ತಪ್ಪ ಅಂತ. ಯಾವುದರಲ್ಲಿ ಅದನ್ನು ನೋಡ್ತಾನೆ ಅವನು ಕೃಷಿಕ? ಆ ಮಹಾವೃಕ್ಷ ಆಗಿ ಬೆಳೆಯುತ್ತೆ ಅನ್ನೋದನ್ನು ಅದ್ರ ಬೀಜದಲ್ಲಿ ನೋಡ್ತಾನೆ. ಬೀಜ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಆಲದ ಬೀಜ. ಇದು ಆಲದ ಬೀಜಕ್ಕೆ ಮಣ್ಣು ಸಿಕ್ಕಿದರೆ, ನೀರು ಸಿಕ್ಕಿದರೆ ಅದು ಏನಾಗುತ್ತಪ್ಪ ಅಂದರೆ ಭಾಳ ವಿಸ್ತಾರವಾಗಿ ಬೀಳುಗಳನ್ನು ಬಿಟ್ಕೋತಾ ಎಷ್ಟೋ ಒಂದು ಫರ್ಲಾಂಗ್ ದೂರಕ್ಕೂ ವ್ಯಾಪಿಸ್ಬಿಡ್ಬೋದು, ಇನ್ನೂ ವಿಸ್ತಾರ ಆಗ್ಬೋದು, ಸಾವಿರಾರು ವರ್ಷ ಬದುಕ್ತಾ ಇರ್ಬೋದು. ಮಹಾವೃಕ್ಷವಾಗಿಬಿಡುತ್ತೆ. ಅದಷ್ಟು ಹೇಗೆ ಬೆಳೆಯುತ್ತೋ ಅಷ್ಟನ್ನು ನೋಡ್ತಾನೆ ಅವನು. ಎಲ್ಲಿ ನೋಡ್ತಾನೆ? ಆ ಬೀಜದಲ್ಲಿ ನೋಡ್ತಾನೆ ಅವನು. ಕಾರಣ ಅವನಿಗೆ ಅದ್ರ ಬಗ್ಗೆ ನಡೆ ಗೊತ್ತಾಗ್ಬಿಟ್ಟಿದೆ. ಇದರಲ್ಲಿ ಅಷ್ಟು ಇದೆ. ಇದು ಇವಾಗ ನೋಡೋಕ್ಕೆ ಇಷ್ಟು ಸಣ್ಣಕ್ಕೆ ಕಾಣಿಸ್ತಾ ಇದೆ, ಉಗುರು ಕಣ್ಣಲ್ಲಿ ಇಟ್ಕೋಬೋದು, ಹೀಗಿದೆ ಇದು. ಆದರೆ ಇದಕ್ಕೇನಾದರೂ ಭೂಮಿ ಸಿಕ್ಕಿದರೆ, ಇದಕ್ಕೇನಾದರೂ ನೀರು ಸಿಕ್ಕಿದರೆ ಆಮೇಲೆ ಏನಾಗುತ್ತಪ್ಪ ಅಂದರೆ ಎಲ್ಲ ಜಾಗವನ್ನು ಆವರಿಸಿ ನಿಂತುಬಿಡುತ್ತೆ. ಇಷ್ಟೂ ಸತ್ಯವನ್ನು ಅವನು ನೋಡ್ತಾನೆ, ಅವನು ಕಾಣಿಸುತ್ತೆ ಅವನಿಗೆ. ಯಾಕೆ ಅಂದರೆ ಅನುಭವ ಅವನಿಗೆ ಆ ಪಾಠ ಕಲಿಸ್ಬಿಟ್ಟಿದೆ. ಅದೇ ರಾಗಿನ ನೋಡಿದ್ರೆ, ಈ ರಾಗಿನ ಭೂಮಿಗೆ ಹಾಕಿದ್ರೆ ಒಂದು 2 ಅಡಿ ಎತ್ತರ ಅಥವಾ 3 ಅಡಿ ಎತ್ತರಕ್ಕೆ ಹೋಗುತ್ತೆ. ಅದರಲ್ಲಿ ಇಷ್ಟು ತೆನೆ ಬರುತ್ತೆ, ಇಷ್ಟು ಕಾಳು ಬರುತ್ತೆ, ಆಮೇಲೆ ಇಷ್ಟು ಕಾಲ ಇರುತ್ತೆ, ಆಮೇಲೆ ಒಣಗಿ ಹೊರಟು ಹೋಗುತ್ತೆ. ಇಷ್ಟೇ ಇದ್ರ ಜೀವನ. ಅಷ್ಟೂ ಕಾಣಿಸುತ್ತೆ ಅವನಿಗೆ ಅಲ್ಲಿ. ಅದರಲ್ಲಿ ಇದೆ ಅದು. ಆ ರಾಗಿಯ ಕಾಳಲ್ಲಿ ಅದರ ಮುಂದಿನ ಬೆಳವಣಿಗೆ ಪೂರ್ತಿ ನಿಹಿತವಾಗಿದೆ, ಅದರಲ್ಲಿ ಗುಪ್ತವಾಗಿದೆ. ಅದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಂಥ ರೈತ, ಒಬ್ಬ ಕೃಷಿಕ ಹೇಳ್ತಾನೆ ಬಾಯ್ಬಿಟ್ಟು, ಇದರ ಲೈಫ್ ಹೀಗೆಪ್ಪ ಎಂಬುದಾಗಿ. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಟು ಹೇಳೋದಾದರೆ, ಏನಾದರೂ ಒಂದು ದೂರಕ್ಕೆ ಹೋಗುವ ಯಾತ್ರೆಗೆ ಒಂದು ಮಾರ್ಗ ವ್ಯವಸ್ಥಿತವಾಗಿದೆ ಅಂತಾದರೆ, ಆ ಮಾರ್ಗನ ಚೆನ್ನಾಗಿ ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ ಏನು ಅನ್ಕೋತಾನೆ ಅಂದರೆ, ಈ ಮಾರ್ಗ ಹಿಡಿದ್ರೆ
ಇದು ಇಲ್ಲಿ ಹೋಗಿ ತಲುಪುತ್ತೆ ಅಂತ ನಿಶ್ಚಿತವಾದ ಮತಿಯಿಂದ ಹೇಳ್ತಾನವನು, ಇದು ಹೀಗೆ ಆಗುತ್ತೆ ಅಂತ. ಹಾಗೆ ಗೊತ್ತಿಲ್ಲದೆ ಇದ್ದವನು ಯಾವ್ಯಾವುದೋ ಮಾರ್ಗದಲ್ಲಿ ಹೋಗಿ ಏನೇನೋ ಕಂಡ್ಕೋತಾ ಅವ್ಯವಸ್ಥಿತವಾದಂಥ ಜೀವನವನ್ನು ಮಾಡ್ತಾನೆ. ಪರಿಚಯ ಇದ್ದವನು ಅನಾಯಾಸವಾಗಿ ತನ್ನ ಲಕ್ಷ್ಯಕ್ಕೆ ಗುರಿಗೆ ಹೋಗಿ ತಲುಪಿಬಿಡ್ತಾನೆ ದಾರಿ ಹಿಡಿದು. ಅದರಿಂದ ಪರಿಚಯ ಅನ್ನೋದು ಹೀಗೆ ಮಾಡಿಸ್ಕೊಡುತ್ತೆ. ಅದೇ ರೀತಿಯಲ್ಲಿ ಯಾರೋ ಒಬ್ಬ ತಿಳುವಳಿಕೆ ಇದ್ದವನು ಸಮಾಧಿಯನ್ನು ನೋಡಿದಾಗ ಇದು ಇವನ ಮೈನಲ್ಲಿ ಹುಟ್ಟಿರುವ ಸಮಾಧಿ, ಇವನ ಮೈನ ನಡೆ ಹೀಗಿದೆ, ಈ ಸಮಾಧಿಯಿಂದ ಇವನು ಕೆಳಗಡೆ ಇಳಿದು ಬಂದರೆ ಇವನ ನಡೆಗಳು ಹೀಗೀಗೆ ಆಗ್ತಾ ಹೋಗುತ್ತೆ, ಇವನಲ್ಲಿ ಈ ರೀತಿಯಾದಂತಹ ಕರ್ಮಗಳು ಕ್ರಿಯೆಗಳು ವಿಕಾಸವಾಗ್ತಾ ಹೋಗುತ್ತೆ. ಇವನೊಬ್ಬ ಕ್ಷತ್ರಿಯ ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದಾನೆ, ಪ್ರಪಂಚವನ್ನೆಲ್ಲ ಮರೆತು ತಲ್ಲೀನವಾಗಿಬಿಟ್ಟಿದ್ದಾನೆ, ಬೆಳಕಿನಲ್ಲಿ ಮುಳುಗೋಗಿದ್ದಾನೆ. ಆದರೆ ಸಮಾಧಿಯಿಂದ ಕೆಳಗಡೆ ಇಳಿದ್ರೆ ಇವನಿಗೆ ವೀರಕ್ಷತ್ರಿಯ ಶೌರ್ಯ ಪರಾಕ್ರಮ ಯುದ್ಧವಿದ್ಯೆ ಎಲ್ಲ ನರಿಸುತ್ತೆ, ಇವನೊಬ್ಬ ವೀರನಾಗಿ ಬದುಕ್ತಾನೆ ಅಂತ ಅರ್ಥ ಮಾಡ್ಕೊಳ್ಬಲ್ಲ ಇದ್ರ ಮರ್ಮ ಗೊತ್ತಿದ್ದವನಿಗೆ. ಇನ್ಯಾರೋ ಒಬ್ಬ ಸಮಾಧಿ ಸ್ಥಿತಿಯಲ್ಲಿದ್ದಾನೆ, ಆ ಸಮಾಧಿ ಸ್ಥಿತಿಯಲ್ಲಿದ್ದಾಗ ನಿರ್ವ್ಯಾಪಾರ ಸ್ಥಿತಿ, ಆದರೆ ಅವನ ಮೈ ಅವನ ಹುಟ್ಟು ಇದ್ರ ಪರಿಚಯ ಇದ್ದಂಥ ವ್ಯಕ್ತಿಯೊಬ್ಬನ ನೋಡಿದಾಗ ಈ ಸಮಾಧಿ ಸ್ಥಿತಿಯಿಂದ ಕೆಳಗಡೆ ಇಳಿದು ಬಂದ ಕೂಡಲೇ ಇವನು ಹೀಗೆ ನಡೆನುಡಿಗಳನ್ನು ಉಳ್ಳವನಾಗ್ತಾನೆ ಅಂತ ಗುರುತಿಸೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ನಡೆನುಡಿಗಳನ್ನು ನೋಡಿದಾಗ ಇವನ ನಡೆನುಡಿ ಹೀಗಿದೆ, ಈ ನಡೆನುಡಿ ಎತ್ತ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಗುರುತಿಸ್ತಾ ಹೋದಾಗ ಬಲ್ಲವನಿಗೆ ಗೊತ್ತಾಗ್ಬಿಡುತ್ತೆ ಈ ನಡೆನುಡಿಗಳು ಇವನನ್ನು ಸಮಾಧಿ ಸ್ಥಿತಿಗೆ ತೊಗೊಂಡು ಹೋಗಿ ತಲುಪಿಸ್ಬಿಡುತ್ತೆ ಎಂಬುದಾಗಿ. ಆದ್ದರಿಂದ ಕರ್ಮವನ್ನು ನೋಡಿ ಇದು ಅಕರ್ಮಕ್ಕೆ ಕರ್ಕೊಂಡೋಗಿ ತಲುಪಿಸುತ್ತೆ, ಅಕರ್ಮದ ಸಮಾಧಿ ಸ್ಥಿತಿಯನ್ನು ನೋಡಿ ಇದು ಇಂಥ ಕರ್ಮದ ಕಡೆಗೆ ಕರ್ಕೊಂಡೋಗಿ ತಲುಪಿಸುತ್ತೆ ಎಂಬುದನ್ನು ಯಾರೋ ಒಬ್ಬ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಈ ಕ್ಷೇತ್ರದಲ್ಲಿ ಅನುಭವಿಯಾದವನು, ಈ ಕ್ಷೇತ್ರವನ್ನು ಸಂಪೂರ್ಣವಾಗಿ ಮೆಟ್ಟಿ ಹಲವು ಸಾರಿ ಅನುಭವಿಸಿ ಅದನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಂಡು ಅದರಲ್ಲಿ ಪರಿಣತನಾದ ವ್ಯಕ್ತಿ ಇದ್ದಾನಲ್ಲ, ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ನಡೆ ಈ ಸಮಾಧಿ ಸ್ಥಿತಿಗೆ ತೊಗೊಂಡೋಗಿ ತಲುಪಿಸುತ್ತೆ, ಈ ಸಮಾಧಿಯ ಅನುಭವ ಮುಂದಕ್ಕೆ ಈ ನಡೆಗೆ ತೊಗೊಂಬಂದು ನಿಲ್ಲಿಸುತ್ತೆ ಅನ್ನೋ ರೀತಿಯಲ್ಲಿ. ಇದನ್ನೇ ಕರ್ಮದಲ್ಲಿ ಅಕರ್ಮವನ್ನು ನೋಡುವುದು, ಅಕರ್ಮದಲ್ಲಿ ಕರ್ಮವನ್ನು ನೋಡೋದು ಅನ್ನೋ ರೀತಿಯಾದ ಭಾಷೆಯಲ್ಲಿ ಹೇಳ್ತಾರೆ. ಇಂತಹದ್ದನ್ನು ಯಾರು ಅರ್ಥ ಮಾಡ್ಕೋತಾನೋ ಸ ಬುದ್ಧಿಮಾನ್ ಮನುಷ್ಯೇಷು, ಅವನೇ ಮಾನವರಲ್ಲಿ ಬುದ್ಧಿವಂತ ಅಂತ. ಅವನೇ ಮಾನವರಲ್ಲಿ ಬುದ್ಧಿವಂತ ಅಂದರೆ ಹಾಗಾದ್ರೆ ಉಳಿದವ್ರು ಯಾರು ಬುದ್ಧಿವಂತರೇ ಅಲ್ವೇ ಅಂತ ಪ್ರಶ್ನೆ ಬರುತ್ತೆ. ಉಳಿದವರೆಲ್ಲ ಅರೆ ಬುದ್ಧಿ ಉಳ್ಳವರು, ಅಥವಾ ಯಾವುದೋ ಒಂದು ಸಣ್ಣ ಶತಾಂಶ, 100ಕ್ಕೆ 1 ಅಂಶ, 100ಕ್ಕೆ 10 ಅಂಶ, 100ಕ್ಕೆ 20 ಅಂಶ, 100ಕ್ಕೆ 40 ಅಂಶ, ಹೀಗೇನೋ ಒಂದು ಬುದ್ಧಿ ಇದೆ ಅಂತ ತಗೋಬೋದು. ಸರಿಯಾದ ಬುದ್ಧಿ ಅಂತಂದರೆ ಏನಪ್ಪ ಅಂದರೆ ಸೃಷ್ಟಿಯ ಈ ಮರ್ಮ ಯಾರಿಗೆ ಗೊತ್ತಾಗಿದೆಯೋ ಅವನೇ ನಿಜವಾದ ಬುದ್ಧಿವಂತ. ಯಾಕೆ ಅಂತ ಕೇಳಿದ್ರೆ ಈ ಪ್ರಪಂಚದಲ್ಲಿ ಬೇಕಾದಷ್ಟು ವಿಷಯಗಳಿರ್ಬೋದು, ಅದನ್ನ ಅಧ್ಯಯನ ಮಾಡಿದವ್ರು ಯಾರು ಬೇಕಾದ್ರೂ ಇರ್ಬೋದು. ಅದರ ಅತ್ಯಂತ ಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗಿರೋದು ಯಾವುದಪ್ಪ ಅಂದರೆ ಈ ಶರೀರ ಯಂತ್ರವನ್ನು, ಈ ಶರೀರ ಯಂತ್ರದ ಬಳಕೆಯಿಂದ ಅನುಭವಿಸಬೇಕಾಗಿರುವ ಅದ್ಭುತವಾದ ಸಮಾಧಿಯ ಸುಖವನ್ನು, ಇದು ಅತ್ಯಂತ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವೇ ಈ ಮಾನವ ಯಂತ್ರ ಬಂದಿದೆ. ಹೀಗಿರೋದ್ರಿಂದ ಇದನ್ನು ಯಾರು ಅರ್ಥ ಮಾಡ್ಕೋತಾನೋ ಅವನು ತಾನೇ ಬುದ್ಧಿವಂತ ಅಂತ ಕರಿಬೇಕು, ಉಳಿದವನನ್ನಲ್ಲ. ಉಳಿದವನು ಬುದ್ಧಿವಂತ ಇರ್ಬೋದು, ಅಂಶತಃ ಬುದ್ಧಿವಂತ ಅವನು ಬೇಕಾದಷ್ಟು ಸಂಶೋಧನೆಗಳನ್ನು ಮಾಡಿರ್ಬೋದು. ಆದರೆ ಈ ಸಂಶೋಧನೆ ಇದೆಯಲ್ಲ, ಇದು ದೊಡ್ಡ ಸಂಶೋಧನೆ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ದೊಡ್ಡ ತಪಸ್ಸೆ ಬೇಕು, ಸಾವಧಾನ ಚಿತ್ತತೆ ಬೇಕು, ನಿರಂತರ ಇದರಲ್ಲಿ ಮುಳುಗಿರಬೇಕು. ಆದ್ದರಿಂದ ಈ ಸತ್ಯ ಯಾರಿಗೆ ಗೊತ್ತಿದೆಯೋ ಅವನೇನೆ ಸ ಬುದ್ಧಿಮಾನ್ ಮನುಷ್ಯೇಷು, ಮನುಷ್ಯರಲ್ಲಿ ಅವನೇ ಬುದ್ಧಿವಂತ ಎಂಬುದಾಗಿ ಕರೀತಾರೆ. ಮಹತಾ ಪುಣ್ಯಪುಣ್ಯೇನ ಕ್ರೀತೇಯಂ ಕಾಯನೋಹು ತ್ವಯಾ, ಬಹಳ ದೊಡ್ಡ ಪುಣ್ಯವೆಂಬ ಹಣವನ್ನು ತೆತ್ತು ಈ ಮಾನವ ಯಂತ್ರವನ್ನು ಪಡೆದಿದೆಯಪ್ಪ, ಇದು ಒಡೆದು ಹೋಗೋದ್ರೊಳಗೆ ಆದಷ್ಟು ತೀವ್ರವಾಗಿ ಈ ಸಂಸಾರ ಸಾಗರವನ್ನು ದಾಟು ಎಂಬುದಾಗಿ ಹೇಳುವ ಮಾತುಗಳುಂಟು. ಅದರಿಂದ ಬುದ್ಧಿವಂತ ಅಂದರೆ ಯಾರು ಅಂತ ಕೇಳಿದರೆ ಈ ದೇಹ ಯಂತ್ರದ ಮರ್ಮವನ್ನು ಯಾರು ಅರ್ಥ ಮಾಡ್ಕೋತಾನೋ ಅವನು ಬುದ್ಧಿವಂತ. ಈ ದೇಹ ಯಂತ್ರದ ಮರ್ಮವನ್ನು ಅರ್ಥ ಮಾಡಿಕೊಂಡ್ರೆ ಈ ಸಕಲ ಸೃಷ್ಟಿಯ ಮರ್ಮವನ್ನೂ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತಂತೆ. ಒಂದು ಮಣ್ಣು, ಒಂದು ಮಡಕೆ ಅರ್ಥ ಮಾಡಿಕೊಂಡ್ರೆ ಆ ಮಣ್ಣಿನಿಂದ ರಚಿತವಾಗಿರುವ 100 ಮಡಕೆ ಅದನ್ನೆಲ್ಲ ಅರ್ಥ ಮಾಡಿದಂತೆ ಹೇಗಾಗುತ್ತೋ ಹಾಗೆ ಈ ಮಾನವ ಯಂತ್ರವನ್ನು ಒಂದನ್ನು ಅರ್ಥ ಮಾಡಿಕೊಂಡ್ರೆ ಇದರ ದ್ವಾರ ಸಮಗ್ರ ಬ್ರಹ್ಮಾಂಡವನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ದೃಷ್ಟಿಯಿಂದ ಆಗುತ್ತೆ ಅನ್ನೋ ಸನ್ನಿವೇಶ ಇರೋದ್ರಿಂದ ಅವನನ್ನೇ ನಿಜವಾಗಲೂ ಕೂಡ ಬುದ್ಧಿವಂತ ಎಂಬುದಾಗಿ ಕರಿಬೇಕು. ಸ ಯುಕ್ತ
ಅದು ಮಾತ್ರ ಅಲ್ಲದೆ ಅವನು ಯುಕ್ತ ಎಂಬುದಾಗಿ ಕರೆಯಲ್ಪಡ್ತಾನೆ ಅಂತ. ಯುಕ್ತ ಅಂದರೆ ಯೋಗ ಅನ್ನೋ ಪದ ಯುಕ್ತ ಅಂತಾಗಿದೆ. ತಾವು ಮಾಡುವ ಕರ್ಮವು ಯುಕ್ತವಾಗಿದೆ ಅಂತ ಸಂಸ್ಕೃತ ಭಾಷೆಯಲ್ಲಿ ಹೇಳೋದುಂಟು. ತಾವು ಮಾಡುವ ಕರ್ಮವು ಯುಕ್ತವಾಗಿದೆ ಅಂದರೆ ಯೋಗಕ್ಕೆ ಅಂಗೀಕಾರವಾಗಿದೆ, ಯೋಗಕ್ಕೆ ಒಪ್ಪಿಗೆಯಾಗುತ್ತದೆ ಅಂತ ಅರ್ಥ. ನೀವು ಮಾಡುವ ಕರ್ಮವು ಯೋಗಕ್ಕೆ ಕರೆದುಕೊಂಡು ಹೋಗುವ ಕರ್ಮವಾಗಿದೆ ಅನ್ನೋ ಅರ್ಥದಲ್ಲಿ ಯುಕ್ತ ಅನ್ನೋ ಶಬ್ದವನ್ನು ಬಳಸ್ಯಾರೆ. ಯೋಗ ಅನ್ನೋ ಶಬ್ದವನ್ನು ಈ ಹಿಂದೆ ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನ ನಾನಾ ರೂಪದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಸಂಯೋಗೋ ಯೋಗ ಇತ್ಯಾಹುಹು ಜೀವಾತ್ಮ ಪರಮಾತ್ಮನೋಹೋ ಅಂತ ಯಾಜ್ಞವಲ್ಕ್ಯರು ಹೇಳ್ತಾರೆ. ಜೀವ ಪರಮಾತ್ಮನ ಜೊತೆಗೆ ಒಂದುಗೂಡುವಂಥದ್ದೇನಿದೆ ಅದೇ ಯೋಗ. ಅದೇ ರೀತಿಯಲ್ಲಿ ಇನ್ನೊಂದು ಕಡೆಯಲ್ಲಿ ಈ ಪ್ರಾಣವು ಅಪಾನದ ಜೊತೆಗೆ ಒಂದುಗೂಡುವಂಥದ್ದೇನಿದೆಯೋ ಅದೇ ಯೋಗ. ಇನ್ನೊಂದು ಕಡೆಯಲ್ಲಿ ನಮ್ಮ ಮೈನಲ್ಲೇ ಕೆಲಸ ಮಾಡ್ತಾ ಇರುವ ಪ್ರಕೃತಿ ಶಕ್ತಿಯು ಪುರುಷ ಶಕ್ತಿಯ ಜೊತೆಗೆ ಒಂದುಗೂಡಿದ್ರೆ, ಪ್ರಕೃತಿ ಪುರುಷ ಸಮಾಯೋಗವಾದರೆ ಅದು ಯೋಗ ಅಂತ ನಾನಾ ಭಾಷೆಗಳಲ್ಲಿ ವರ್ಣನೆ ಮಾಡ್ತಾರೆ. ಅಂದರೆ ಯಾವ ಮೂಲದಿಂದ ಜೀವನ ಆರಂಭವಾಗಿ ಕವಲೊಡೆದಿದೆಯೋ ಹಿಂದಕ್ಕೆ ಸರಿದು ಆ ಮೂಲದಲ್ಲಿ ಒಂದುಗೂಡ್ಬಿಡೋದು, ಒಂದಾಗಿ ಸೇರಿಕೊಳ್ಬಿಡೋದು, ಅದಕ್ಕೆ ಯೋಗ ಅಂತ ಕರೀತಾರೆ. ಯಾರು ಅಕರ್ಮದಲ್ಲಿ ಕರ್ಮವನ್ನು ನೋಡ್ತಾನೋ, ಕರ್ಮದಲ್ಲಿ ಅಕರ್ಮವನ್ನು ನೋಡ್ತಾನೋ ಅವನಿಗೆ ಕರ್ಮದ ಮರ್ಮ ಗೊತ್ತಾಗ್ಬಿಡುತ್ತೆ ಮತ್ತು ವಿಕರ್ಮ ಯಾವುದು ಅನ್ನೋದು ಗೊತ್ತಾಗುತ್ತೆ. ಹಾಗಿರೋದ್ರಿಂದ ಅವನಿಗೆ ಯಾವ ಹೊತ್ತಿಗೆ ಬೇಕಾದರೂ ಯೋಗ ಸಿದ್ಧ. ಅವನು ಮಾಡುವ ಪ್ರತಿಯೊಂದು ಕರ್ಮದ ಮೂಲಕ ಅವನು ಯೋಗವನ್ನು ಅನುಭವಿಸೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಅವನು ಸದಾ ಕಾಲದಲ್ಲೂ ಯುಕ್ತ ಅಂತಲೇ ಭಾವಿಸಬಹುದು. ಅವನು ಜಾಗೃತ ಜೀವನದಲ್ಲಿದ್ದರೂ ಯುಕ್ತನೇ, ಅವನು ಸ್ವಪ್ನಾವಸ್ಥೆಯಲ್ಲಿ ಹೋಗಿದ್ದರೂ ಯುಕ್ತನೇ, ಸುಷುಪ್ತಿ ಅವಸ್ಥೆಯಲ್ಲಿ ಹೋಗಿದ್ದರೂ ಯುಕ್ತ. ಯಾಕೆಂದರೆ ಅವನಿಗೆ ಮರ್ಮ ಗೊತ್ತಾಗ್ಬಿಟ್ಟಿದೆ. ಇನ್ನೇನು ಅವನಿಗೆ ಕಷ್ಟಪಡಬೇಕಾಗಿಲ್ಲ, ಸಂಸಾರದ ಜಂಜಾಟದಲ್ಲಿ ಅವನಿಲ್ಲ, ಅದರಿಂದ ಹೊರಗಡೆ ಹೋಗೋಕ್ಕೆ ಬೇಕಾಗುವ ಗುಟ್ಟಷ್ಟು ಗೊತ್ತಾಗ್ಬಿಟ್ಟಿದೆ, ಕರ್ಮದ ಮರ್ಮ ಅಷ್ಟು ಅರ್ಥ ಆಗೋಗಿದೆ. ಆದ್ದರಿಂದ ಅವನು ಯುಕ್ತ ಎಂಬುದಾಗಿ ಕರಿಬೇಕು. ಅದೇ ರೀತಿಯಲ್ಲಿ ಸಹ ಕೃತ್ಸ್ನ ಕರ್ಮ ಕೃತ್, ಅವನು ಸಮಗ್ರ ಕರ್ಮವನ್ನು ಮಾಡಿದವನು ಅಂತ ಅರ್ಥ. ಅಂದರೆ ಎಲ್ಲ ಕರ್ಮವನ್ನು ಯಾರು ಆಚರಣೆ ಮಾಡಬೇಕು ಅದನ್ನು ಮಾಡಿದ ನಂತರದಲ್ಲಿ ಅವನು ಏನಾಗ್ತಾನೆ ಅಂದರೆ ಆ ಕರ್ಮವು ಜ್ಞಾನದಲ್ಲಿ ತೊಗೊಂಡೋಗಿ ನಿಲ್ಲಿಸಿದಾಗ ಅವನು ಕೃತಕೃತ್ಯನಾಗ್ತಾನೆ, ಧನ್ಯನಾಗ್ಬಿಡ್ತಾನೆ. ಎಲ್ಲ ಕರ್ಮಗಳು ಬಂದಿರೋದು ಋಣತ್ರಯಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರವಾಗಿ, ತದ್ವಾರ ಒಳಗಡೆ ಬೆಳಗ್ತಾ ಇರೋ ಬೆಳಕನ್ನು ದರ್ಶನ ಮಾಡೋದಕ್ಕೋಸ್ಕರವಾಗಿ. ಇವನು ಒಳಗಡೆ ಬೆಳಗುವ ಬೆಳಕನ್ನು ತಾನು ಅನುಭವಿಸಿ ಅದರ ಮರ್ಮವನ್ನು ಅರ್ಥ ಮಾಡಿಕೊಂಡು ಕರ್ಮದಲ್ಲಿ ಅಕರ್ಮದಲ್ಲಿ ಕರ್ಮವನ್ನು ನೋಡುವ ಸ್ಥಿತಿಗೆ ಬಂದುಬಿಟ್ಟಿದ್ದಾನೆ ಅಂತಾದರೆ ಅವನು ಎಲ್ಲ ಕರ್ಮವನ್ನು ಆಚರಿಸಿದವನಂತೆ. ಅವನಿಂದ ಇನ್ಯಾವುದು ಶೇಷ ಎಂಬುದು ಇಲ್ಲ, ಯಾವುದೇ ಋಣವೂ ಬಾಕಿ ಇಲ್ಲ. ಅವನು ಬದುಕಿದ್ದರೆ ಅದು ಲೋಕಯಾತ್ರಾರ್ಥವಾಗಿ, ಲೋಕಕ್ಕೆ ಒಂದು ಆದರ್ಶವನ್ನು ಕೊಡೋದಕ್ಕೋಸ್ಕರವಾಗಿ ಬದುಕಿದ್ದಾನೆ ಅಂತ ಅರ್ಥ. ಇಂಥ ಈ ಮಾತುಗಳು ವಿವರಣೆ ಭಗವದ್ಗೀತೆ ಹಿನ್ನೆಲೆಯಲ್ಲಿ ಏನನ್ನು ನೆನಪಿಸ್ಕೋತಾ ಇದ್ದೀನೋ ಇದು ಒಬ್ಬ ಮಹಾಯೋಗಿಗಳು ಕೊಟ್ಟ ವಿವರಣೆ. ಈ ಭರತ ಭೂಮಿಯಲ್ಲಿ ಇಂಥ ಚಿಂತನೆ ಎಲ್ಲರೂ ಇರ್ಬೋದು, ಗೊತ್ತಿಲ್ಲ ನಮಗೆ. ಅದೊಂದು ವಿಶಿಷ್ಟ ಚಿಂತನೆ. ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಸ್ಥಾಪಕರಾದಂಥ ಶ್ರೀರಂಗ ಮಹಾಗುರುಗಳು ಇಂಥ ಒಂದು ವಿವರಣೆಯನ್ನು ಕೊಟ್ಟಿದ್ದು ಮಾತ್ರ ಅಲ್ಲದೆ ಇದನ್ನು ಪ್ರಯೋಗಬದ್ಧವಾಗಿ ಮಾಡಿ ತೋರಿಸ್ತಾ ಇದ್ದರು. ಅದು ಅವರ ವೈಶಿಷ್ಟ್ಯ. ಆದ್ದರಿಂದ ಅವರ ಮಾತು ಅತ್ಯಂತ ಪ್ರಮಾಣಬದ್ಧವಾದದ್ದು ಎಂಬುದಾಗಿ ಅನಿಸುವಂತೆ ಇತ್ತು. ಒಂದು ಘಂಟಾನಾದವನ್ನು ಮಾಡಿದ್ರೆ ಯಾವ ಅಧಿಕಾರಿಗೆ ಘಂಟಾನಾದವನ್ನು ಯಾವ ಸಮಯದಲ್ಲಿ ಹೇಗೆ ಮಾಡಿದ್ರೆ ಅದು ನೇರವಾಗಿ ಸಮಾಧಿ ಸ್ಥಿತಿಗೆ ತೊಗೊಂಡೋಗಿ ತಲುಪಿಸುತ್ತೆ ಅನ್ನೋ ಮರ್ಮ ಅವ್ರಿಗೆ ಗೊತ್ತಿತ್ತು. ಅದನ್ನು ಪ್ರಯೋಗಬದ್ಧವಾಗಿ ಮಾಡಿ ತೋರಿಸ್ತಾಯಿದ್ರು. ಯಾವ ವ್ಯಕ್ತಿಯನ್ನು ಹೇಗೆ ಮಾತನಾಡಿಸ್ತಾ ಅಥವಾ ಯಾವ ರೀತಿಯಾದಂಥ ಆಹಾರ ವಸ್ತುವನ್ನು ಯಾವ ಸಮಯಕ್ಕೆ ಯಾವ ಪ್ರಕೃತಿಗೆ ಹೇಗೆ ಉಣಬಡಿಸಿದರೆ ಭೋಜನ ಮಾತ್ರದಿಂದಲೇ ಅವನು ಕೊನೆಯಲ್ಲಿ ಒಂದು ಸಮಾಧಿಯ ಸ್ಥಿತಿಗೆ ಹೋಗಿ ತಲುಪೋದಕ್ಕಾಗತ್ತೆ ಅನ್ನೋದು ಮರ್ಮವನ್ನು ಬಲ್ಲವರಾಗಿದ್ದು ಪ್ರಯೋಗಬದ್ಧವಾಗಿ ಮಾಡಿ ತೋರಿಸ್ತಾಯಿದ್ರು. ಅದೇ ರೀತಿಯಲ್ಲಿ ಆಸನ ವಿದ್ಯೆಯನ್ನು ತೆಗೆದುಕೊಂಡ್ರೆ ಯಾವ ಆಸನವನ್ನು ಹೇಗೆ ಒಬ್ಬನಲ್ಲಿ ರೂಢಿಸಿಕೊಟ್ರೆ ಕೂರಿಸಿದರೆ ಅದು ನೇರವಾಗಿ ಸಮಾಧಿ ಸ್ಥಿತಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ ಅನ್ನೋ ಮರ್ಮವನ್ನು ಬಲ್ಲವರಾಗಿದ್ದು ಅದನ್ನು ಪ್ರಯೋಗಬದ್ಧವಾಗಿ ಮಾಡಿ ತೋರಿಸ್ತಾಯಿದ್ರು.
ಭಾರತ ದೇಶದ ನಾನಾ ಕರ್ಮಗಳೆಲ್ಲವೂ ಸಹ ಹೇಗೆ ಜ್ಞಾನದಲ್ಲಿ ಪರಿಸಮಾಪ್ತಿ ಹೊಂದುತ್ತೆ ಅನ್ನೋದನ್ನು ನಾನಾ ಪ್ರಯೋಗಗಳಿಂದ ತೋರಿಸಿಕೊಡುವಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ ಅವರದಾಗಿತ್ತು. ಚರಿತ್ರೆಯ ಪುಟಗಳಲ್ಲಿ ಅಂಥ ವ್ಯಕ್ತಿತ್ವಗಳು ಯಾರು ಎಲ್ಲಿದ್ದಾರೆ ಕಂಡು ಗೊತ್ತಿಲ್ಲ ನಮಗೆ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅನ್ನೋ ಮಾತಿದೆ. ಸಹಸ್ರ ಜನಗಳು ಆ ಮಾತನ್ನು ಆಡ್ತಾ ಇರುವಂಥದ್ದುಂಟು. ಅದರ ಪ್ರಯೋಗಬದ್ಧವಾಗಿ ಇದನ್ನೇನಾದ್ರು ತೋರ್ಸೋಕ್ಕೆ ಸಾಧ್ಯವೇ ಅಂತ ಕೇಳಿದರೆ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲ ನಮಗಂತೂ. ಅಂಥ ಒಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ ಲೋಕಕ್ಕೆ ಅತ್ಯದ್ಭುತವಾಗಿ ಭಾರತ ಧರ್ಮ ಮತ್ತು ಸಂಸ್ಕೃತಿಯ ಮರ್ಮವನ್ನು ಏನು ಪ್ರಕಾಶಗೊಳಿಸಿದರೋ ಅವರ ಆ ವಿಷಯಗಳನ್ನು ಅವರ ಹಿರಿಯ ಶಿಷ್ಯರಿಂದ ನಾನೇನು ಗ್ರಹಿಸಿದ್ನೋ ಆ ಹಿನ್ನೆಲೆಯಲ್ಲಿ ಈ 4 ಮಾತುಗಳನ್ನು ಆಡ್ತಾ ಇದ್ದೀನಿ. ನನ್ನ ಈ ಪ್ರವಚನ ಮಾಲಿಕೆಯ ಮಧ್ಯದಲ್ಲಿ ಬೇರೆ ಬೇರೆ ಗ್ರಂಥಗಳ ಸಹಕಾರಗಳನ್ನು ತೆಗೆದುಕೊಂಡಿದ್ದೀನಿ, ಆಚಾರ್ಯರ ಮಾತುಗಳನ್ನು ಬಳಸ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಶ್ರೀರಂಗ ಮಹಾಗುರುಗಳ ವಿಶಿಷ್ಟವಾದಂಥ ಚಿಂತನಾ ಸರಣಿಯನ್ನೂ ಸಹ ಬಳಸ್ಕೊಂಡು ಕೆಲವು ಮಾತುಗಳನ್ನು ಆಡಿದ್ದೀನಿ ಎಂಬುದನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸಬೇಕಾದಂಥ ಒಂದು ಸಂದರ್ಭ. ನಮ್ಮ ಪರಂಪರೆಯಲ್ಲಿ ಇಂಥ ಮಾತುಗಳಿಗೆಲ್ಲ ಇವತ್ತು ಅರ್ಥ ಇಲ್ಲ. ಒಂದು ಮಾತನ್ನು ಈಗಾಗಲೇ ಹೇಳಿದೆ, ಯಾಮದ್ವಯಂ ಶಯಾನಸ್ತು ಬ್ರಹ್ಮಭೂಯಾಯ ಕಲ್ಪತೆ ಅಂತ. 2 ಯಾಮ ನಿದ್ದೆ ಮಾಡೋ ವ್ಯಕ್ತಿ ಬ್ರಹ್ಮಾನುಭವಕ್ಕೆ ಹೋಗ್ತಾನೆ ಅಂದರೆ ಇದು ಸಾಧ್ಯನಾ? ಇದು ಸಾಧ್ಯ ಆದರೆ ಅಚ್ಚುಕಟ್ಟಾಗಿ ಇದೊಂದೇ ಕೆಲಸ ಮಾಡಿಬಿಟ್ರೆ ಸಾಕು, ಬೇರೆ ಇನ್ನೇನು ಬೇಡ. 2 ಯಾಮದಷ್ಟು ಕಾಲ ಮಲ್ಕೊಳ್ಳೋದು ಅಂತ. ಆದರೆ ಇದು 2 ಯಾಮದ ಕಾಲ ಮಲ್ಕೊಳ್ಳೋದು ಮಾತ್ರ ಅಲ್ಲ, ವಿಧಿವಿಧಾನ ಅರಿತು ಮಲ್ಕೊಳ್ಳೋದು. ಆ ವಿಧಿವಿಧಾನ ಅರಿತು ಮಲ್ಕೋಬೇಕಾದ್ರೆ ಜಾಗೃತ ಜೀವನ ಹೇಗೆ ಮಾಡಿದ್ರೆ ಆ ವಿಧಿವಿಧಾನ ಫಲಕಾರಿಯಾಗುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಆ ಯಾಮದ್ವಯದಲ್ಲಿ ಹೇಗೆ ಮಲಗಬೇಕು ಹಾಗೆ ಮಲಗಿದರೆ ಅದು ಬ್ರಹ್ಮಭಾವಕ್ಕೆ ಕರ್ಕೊಂಡೋಗಿ ತಲುಪಿಸುತ್ತೆ ಅಂತ ಮಾತು ಹೇಳ್ತಾ ಇದ್ದರು. ಇದಕ್ಕೆ ಪ್ರಯೋಗ ಗೊತ್ತಿರಬೇಕು. ಇದನ್ನು ನಾನು ಪ್ರಯೋಗಬದ್ಧವಾಗಿ ಮಾಡಿ ತೋರಿಸ್ತೇನೆ ಅಂತ ಒಬ್ಬ ಧೀರ ಇದ್ದರೆ ಆಗ ಈ ಮಾತಿಗೆ ಅರ್ಥ. ಇವತ್ತು ಅಂಥ ಪ್ರಯೋಗಗಳು ನಶಿಸಿ ಹೋಗ್ಬಿಟ್ಟಿದೆಯಲ್ಲ, ಇದು ದೊಡ್ಡ ದೌರ್ಭಾಗ್ಯ. ಹಾಗಾಗಿ ಭಾರತೀಯವಾದ ಅನೇಕ ಸತ್ಯಗಳ ಬಗ್ಗೆ ಆಕ್ಷೇಪದ ಧ್ವನಿ ಎತ್ತುತ್ತಾರೆ, ಮಾತೆತ್ತಾರೆ. ಈ ಮಾತಿಗೆ ಅರ್ಥ ಇಲ್ಲ, ಆ ಮಾತಿಗೆ ಅರ್ಥ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋ ರೀತಿಯಾದಂಥ ಮಾತುಗಳು. ವೇದದ ಬಗ್ಗೆನೇ ಹೇಳುವಂಥ ಮಾತುಂಟು, ನ ವೇದಂ ವೇದಮಿತ್ಯಾಹುಹು ವೇದೇ ವೇದೋ ನ ವಿದ್ಯತೆ ಪರಾತ್ಮ ವಿಂದತೆ ಏನ ಸವೇದೋ ವೇದ ಉಚ್ಯತೆ ಅಂತ. ನ ವೇದಂ ವೇದಮಿತ್ಯಾಹುಹು ವೇದ ಅಲ್ಲ, ವೇದೇ ವೇದೋ ನ ವಿದ್ಯತೆ ವೇದದಲ್ಲಿ ವೇದ ಇಲ್ಲ. ಪರಾತ್ಮ ವಿಂದತೆ ಏನ ಪರಾತ್ಮವು ಯಾವುದರಿಂದ ಪಡೆಯಲ್ಪಡುತ್ತೋ ಸವೇದ ವೇದ ಉಚ್ಯತೆ ಅದೇ ವೇದ ಎಂಬುದಾಗಿ ಕರೆಯಲ್ಪಡುತ್ತೆ ಅಂತ. ಈ ಮಾತಿಗೆ ಒಂದು ಪ್ರಯೋಗವನ್ನು ನಾವಿವತ್ತು ಕೊಡೋಕ್ಕೆ ದಕ್ಷರಾಗಿದ್ದೀವ. ಒಂದು ವೇದ ಪಂಕ್ತಿಯನ್ನು ಹೇಗೆ ಉಚ್ಚರಿಸಬೇಕೋ ಹಾಗೆ ಉಚ್ಚರಿಸಿ ಸಮಾಧಿಗೆ ಏರಬೇಕು. ಪರಾತ್ಮನ ದರ್ಶನವನ್ನು ನಾವು ಮಾಡಬೇಕು. ಹಾಗೆ ವೇದವನ್ನು ಉಚ್ಚರಿಸುವಂಥ ಮರ್ಮ ಒಂದು ಕಾಲದಲ್ಲಿ ಇತ್ತು ಅಂತ ಈ ಮಾತು ಹೇಳ್ತಾ ಇದೆ ಸ್ಪಷ್ಟವಾಗಿ. ಇಂಥ ಮಾತುಗಳು ಅನೇಕ ಶಾಸ್ತ್ರಗಳಲ್ಲಿ ಕಾಣಿಸುತ್ತೆ. ಸ ಏವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದಾ ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ. ಶಮಕ್ಕೋಸ್ಕರವೇ ಚಿತ್ತದ ಗತಿಗಳೆಲ್ಲ ಕೆಳಗಿಳಿದು ಶಾಂತವಾದ ಸ್ಥಿತಿ ಹುಟ್ಟೋದಕ್ಕೋಸ್ಕರವೇ ಶಾಸ್ತ್ರಗಳೆಲ್ಲ ಬಂದಿವೆ ಅಂತ. ಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಅಂಥ ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇದೆಯಾ, ಹೋಗ್ತಾ ಇಲ್ಲ ಅಂದರೆ ಸರಿಪಡಿಸ್ಕೋಬೇಕಾದ ಭಾಗ ಇದೆ ಅಂತ ಅರ್ಥ. ಅದಕ್ಕೆ ಇದೇ ರೀತಿಯಲ್ಲಿ ಇಡೀ ಶಾಸ್ತ್ರಗಳಲ್ಲಿ ಅಂಥ ಅನೇಕ ಮಾತುಗಳಿದೆ. ಅವೆಲ್ಲ ಪ್ರಯೋಗವನ್ನು ಅವಲಂಬಿಸಿ ನಿಂತಿವೆ. ಅಂತಹ ಪ್ರಯೋಗ ವಿದ್ಯೆ ವಿಶೇಷವಾಗಿ ಶ್ರೀರಂಗ ಮಹಾಗುರುಗಳಲ್ಲಿ ಅಭಿವ್ಯಕ್ತವಾಗಿ ಒಂದು ದೃಷ್ಟಿಯಿಂದ ಸಮಗ್ರ ಭಾರತದ ಧರ್ಮ ಸಂಸ್ಕೃತಿಗೆ ಒಂದು ತಳಹದಿ ಹೀಗಿದೆ, ಅದರ ಮರ್ಮ ಹೀಗಿದೆ ಅನ್ನೋದಕ್ಕೆ ಒಂದು ಬೆಳಕು ಚೆಲ್ಲುವ ಕಾರ್ಯ ನಡೆದಿದೆ. ಅದನ್ನು ಮತ್ತೆ ಮತ್ತೆ ಕೃತಜ್ಞತೆಯಿಂದ ಭಾವಿಸ್ತಾ ಆ ನೇರದಲ್ಲಿ ಸಿಕ್ಕಿದಂಥ ವಿಚಾರವನ್ನು ಇಟ್ಕೊಂಡು ಗೀತೆಯ ಮಾತನ್ನು ಅರ್ಥೈಸ್ತಾ ಇದ್ದೀನಿ ಎಂಬುದನ್ನು ಮತ್ತೊಮ್ಮೆ ಕೃತಜ್ಞತಾಪೂರ್ವಕವಾಗಿ ಸ್ಮರಣೆ ಮಾಡಿಕೊಳ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದತಲಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ದಯ ವಿರಲಿ ರಾಮ, ದಯ ವಿರಲಿ ದಾಮೋದರ, ಸಯವಾಗಿ ಬಿಡದೆನ್ನ ಸಾಕುವ ಶ್ರೀಕೃಷ್ಣ. ದಯ ವಿರಲಿ ದಾಮೋದರ, ಸಯವಾಗಿ ಬಿಡದೆನ್ನ ಸಾಕುವ ಶ್ರೀಕೃಷ್ಣ. ದಯ ವಿರಲಿ ದಾಮೋದರ. ಹೋಗುವ ಹಾದಿಯಲ್ಲಿ ಹೋದ ಹಾಗೆಲ್ಲಣ, ಸಾಗುವವ ನಾನಲ್ಲ ನಿನ್ನ ಸ್ಮರಣೆಯ ಬಿಟ್ಟು. ಹೋಗುವ ಹಾದಿಯಲ್ಲಿ ಹೋದ ಹಾಗೆಲ್ಲಣ, ಸಾಗುವವ ನಾನಲ್ಲ ನಿನ್ನ ಸ್ಮರಣೆಯ ಬಿಟ್ಟು. ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲೇ ನಿಲ್ಲುವಂತೆ, ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲೇ ನಿಲ್ಲುವಂತೆ, ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲೇ ನಿಲ್ಲುವಂತೆ. ಹಾಗೆ ನಡೆಸುವಿ ಹಾಗೆ ನಡಕೊಂಬೆ ಸ್ವಾಮಿ, ಹಾಗೆ ನಡೆಸುವಿ ಹಾಗೆ ನಡಕೊಂಬೆ ಸ್ವಾಮಿ, ಹಾಗೆ ನಡೆಸುವಿ ಹಾಗೆ ನಡಕೊಂಬೆ ಸ್ವಾಮಿ. ದಯ ವಿರಲಿ ದಾಮೋದರ, ಸಯವಾಗಿ ಬಿಡದೆನ್ನ ಸಾಕುವ ಶ್ರೀಕೃಷ್ಣ. ದಯ ವಿರಲಿ ದಾಮೋದರ. ಎನಗಾವುದು ಅಲ್ಲಿ ಎಲ್ಲೆಲ್ಲಿ ಹೋದರು, ಎನಗಾವುದು ಅಲ್ಲಿ ಎಲ್ಲೆಲ್ಲಿ ಹೋದರು. ಕ್ಷಣ ಬಿಡದೆ ನಿನ್ನ ಜ್ಞಾನ ಕೊಡು ಸ್ವಾಮಿ. ಎನಗಾವುದು ಅಲ್ಲಿ ಎಲ್ಲೆಲ್ಲಿ ಹೋದರು, ಕ್ಷಣ ಜ್ಞಾನ ಕೊಡು ಸ್ವಾಮಿ. ಚಿನ್ಮಯ ಮೂರುತಿ ಗೋಪಾಲ ವಿಠಲ, ಚಿನ್ಮಯ ಮೂರುತಿ ಗೋಪಾಲ ವಿಠಲ. ಘನ ಕರುಣಿ ಮಧ್ವ ಮುನಿ ಮನ ಮಂದಿರ ವಾಸ, ಘನ ಕರುಣಿ ಮಧ್ವ ಮುನಿ ಮನ ಮಂದಿರ ವಾಸ. ಘನ ಕರುಣಿ ಮಧ್ವ ಮುನಿ ಮನ ಮಂದಿರ ವಾಸ. ದಯ ವಿರಲಿ ದಾಮೋದರ, ಸಯವಾಗಿ ಬಿಡದೆ